today we have a very special episode, Udgita episode with one of the known voices actually. ಎಷ್ಟು ಜನ ಅವ್ರನ್ನ ನೋಡಿದ್ದೀರಾ ಐ ಆಮ್ ನಾಟ್ ಶ್ಯೂರ್, ಬಟ್ ಯು ಗೈಸ್ ವುಡ್ ಹ್ಯಾವ್ ಡೆಫಿನೆಟ್ಲಿ ಹರ್ಡ್ ಹಿಮ್. ಫಾರ್ ಎಕ್ಸಾಂಪಲ್, ಶ್ರೀನಾಥ ಪಾರ್ವತಿಯ ನಾಥ ಶರಣಿಂಬೆ, ವಾಣಿ ಭಾರತೀಯ ಗಜಮುಖನ ಬಲಗೊಂಬೆ, ನಾನು ಬಲ್ಲಷ್ಟು ಪೇಳುವೆನು ಈ ಕಥೆಯ, ಶ್ರೀನಾಥ ಗಜರಾಜ ಗೊಲಿದ ಸಂಗತಿಯ, ನಾರಾಯಣ ಕೃಷ್ಣ. ಎಸ್, ಇವ್ರ ಹೆಸರೇ ವೇಣುಗೋಪಾಲ್. ಇವರು ದಾಸೋಹಂ ಯೂಟ್ಯೂಬ್ ಚಾನೆಲ್ ರನ್ ಮಾಡ್ತಾರೆ. ಯು ಗೈಸ್ ಆಲ್ರೆಡಿ ನೋ ಇಟ್. ಸೊ ಇವ್ರ ಜೊತೆ ಪಾಡ್ಕಾಸ್ಟ್ ಎಕ್ಸ್ಪೀರಿಯನ್ಸ್ ನನಗಂತೂ ಸೂಪರ್ಬ್ ಆಗಿತ್ತು. ಎಲ್ರಿಗೂ ನಮಸ್ಕಾರ. ಉದ್ಗೀತ ಹೊಸ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಸೊ ಟುಡೇ ವಿ ಹ್ಯಾವ್ ಬ್ರಾಟ್ ನ್ಯೂ ವೇ ಆಫ್ ರೆಂಡರಿಂಗ್ ದ ಅವರ್ ಪಾಡ್ಕಾಸ್ಟ್. ಸೊ ಇವರು ವೇಣುಗೋಪಾಲ್ ಅವರು ಅಂತ. ಸೊ ಎಲ್ರಿಗೂ ಅವರ ಮುಖ ಪರಿಚಯ ಇಲ್ದೇ ಇರ್ಬೋದು, ಬಟ್ ಅವ್ರ ಸೌಂಡ್ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. So we are going to have a musical journey in this new podcast series. So ನಿಮಗೆ ಮ್ಯೂಸಿಕ್ ಅಂದ್ರೆ ವಾಟ್ ಡು ಯು ಫೀಲ್ ಫಾರ್ ಯುವರ್ ಲೈಫ್? ಮ್ಯೂಸಿಕ್ ಅಂದ್ರೆ ಏನು? ಲೈಕ್ ಬ್ರೀತಿಂಗ್ ಇಸ್ ಪಾರ್ಟ್ ಆಫ್ ಲೈಫ್, ನೋ? ವಾಲಂಟರಿಲಿ ಆರ್ ಇನ್ವಾಲಂಟರಿಲಿ ಮ್ಯೂಸಿಕ್ ಇಸ್ ಪಾರ್ಟ್ ಆಫ್ ಲೈಫ್. ಏನಾದ್ರು ಒಂದು ನಡೀತಾ ಇದ್ರೆ ಅದಕ್ಕೆ ನ್ಯಾಚುರಲ್ ಆಗಿ ತಲೆಯಲ್ಲಿ ಒಂದು ಮ್ಯೂಸಿಕ್ ಓಡ್ತಾ ಇರುತ್ತೆ ಬ್ಯಾಕ್ಗ್ರೌಂಡ್. ಸೊ ಅದೇ ವಾಲಂಟರಿಲಿ ಆರ್ ಇನ್ವಾಲಂಟರಿಲಿ ಇಟ್ಸ್ ಪಾರ್ಟ್ ಆಫ್ ಲೈಫ್ ನಂಗೆ. ಸೊ ವೈ ಇಸ್ ಇಟ್ ಸೋ ಕ್ಲೋಸ್ ಟು ಯು? ಲೈಕ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದ, ಅಥವಾ ಲೈಕ್ ಯು ಹ್ಯಾವ್ ಲರ್ನ್ಡ್ ಮ್ಯೂಸಿಕ್? ಹೌ ವಾಸ್ ದ ಜರ್ನಿ? ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತಾನೆ ಹೇಳ್ಬೇಕು. ಅಂದ್ರೆ ಅಪ್ಪಗೆ ತುಂಬಾ ಇಂಟ್ರೆಸ್ಟ್ ಮ್ಯೂಸಿಕ್ ಅಂದ್ರೆ. ನಾನು ಅಮ್ಮನ ಹೊಟ್ಟೆಲಿದ್ದಾಗಿಂದ ಮ್ಯೂಸಿಕ್ ತುಂಬಾ ಯಾವಾಗ್ಲೂ ಪ್ಲೇ ಮಾಡೋರಂತೆ. ಅಫ್ಕೋರ್ಸ್ ಹುಟ್ಟಿದ್ಮೇಲೆ ನಾವು ಚಿಕ್ಕವರಿದ್ದಾಗ ಚೆನ್ನಾಗಿ ನೆನಪಿದೆ, ಕಂಟಿನ್ಯೂ ಒಂದು ಕರ್ನಾಟಿಕ್ದು ಇನ್ಸ್ಟ್ರೂಮೆಂಟಲ್ಸ್ ತುಂಬಾ ಕೇಳ್ತಾರಪ್ಪ. ಸೊ ಅದು ಕಂಟಿನ್ಯೂ ಕೇಳಿದ್ದು ನೆನ್ಪು. ಅದು ಆಮೇಲೆ ಏಕಾದಶಿ ಭಜನೆ ಫಿಕ್ಸ್ ಚಿಕ್ಕವರಿದ್ದಾಗಿಂದ. ಸೊ ಅದೊಂದು ಸಂಭ್ರಮ, ಏಕಾದಶಿ ಭಜನೆ. ನಮ್ಮ ತಂದೆ ನೇತೃತ್ವ ತಗೊಂಡು ಮನೇಲಿ ಹೋದ್ರೆ ಎಲ್ಲರ ಸುತ್ತ ಕೂತ್ಕೊಂಡು ಎಲ್ಲರೂ ಹಾಡೋದು. ಇದು ಏನು, ಬೆಳಿಗ್ಗೆ ನಮ್ಮ 4:15-4:15 ಎದ್ರೆ ಸ್ನಾನ ಮಾಡ್ಕೊಂಬಂದು ಶುರು ಆಗೋದು ಹೇಳೋದು ಎಲ್ಲ. ಗಜೇಂದ್ರ ಮೋಕ್ಷ, ವಾಮನ ಹುಟ್ಟು, ಕೇಶವನಾಮ, ಮನೆ ವಾರ್ತೆ ಹಾಡು, ಹರಿಕಥಾಮೃತಸಾರ ಎಲ್ಲ ಕಂಟಿನ್ಯೂ. ಅದು ಹೆಂಗೆ ಅಂದ್ರೆ ನಿದ್ದೆಯಲ್ಲಿ ಇರ್ತೀವಿ ಬೆಳಿಗ್ಗೆ, ಅದು ಶುರು ಆಗಿರುತ್ತೆ ಕಿವಿ ಮೇಲೆ ಬೀಳಕ್ಕೆ. ಆಮೇಲೆ ಅರೆ ಎಚ್ಚರಲ್ಲಿ ಅಮ್ಮನ ವಾಯ್ಸ್ ಹಂಗೆ ಅದು ಬರ್ತಾ ಇರುತ್ತೆ. ಆಮೇಲೆ ಪೂರ್ತಿ ಎಚ್ಚರ ಆದಾಗೂ ಆ ಸೌಂಡ್ ಮೇಲೆ ಎದ್ದು ನಾವು ಸ್ನಾನ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋವರೆಗೂ ಎಲ್ಲ ರೆಡಿ ಮಾಡೋವರೆಗೂ ಕಂಟಿನ್ಯೂ ಓಡೋದು. ಸೊ ಪ್ರತಿದಿನ ಇದು ಕೇಳಿ ಅದೊಂಥರ ಅಚ್ಚು ಓದ್ತದೆ ಈ ಎರಡು ವಿಷಯ. ಅಪ್ಪನ ಕಡೆಯಿಂದ ಅದ, ಅಮ್ಮನ ಕಡೆಯಿಂದ. ಸೊ ಆಕ್ಚುಲಿ ಮೇನ್ motto of our channel, we are bringing spiritual aspect and as well as in daily routine ಹೇಗೆ ಕನೆಕ್ಟ್ ಮಾಡ್ಬೋದು ಅನ್ನೋದೇ ಮೇನ್ ಮೋಟೋ ಇದ್ದಿದ್ದು. ಸೊ ನಿಮ್ ಪೇರೆಂಟ್ಸ್ ಅದನ್ನ ಎರಡನ್ನೂ ಮೀಟ್ ಮಾಡಿದ್ದಾರೆ ಅಂತ. ಸೊ ನಿಮ್ಗೆ ಆ ಸಂಸ್ಕಾರದ ಜೊತೆಗೆ ಸೊ ದೇ ಆರ್ ಮೇಕಿಂಗ್ ಯು ರೆಡಿ ಫಾರ್ ಯುವರ್ ಡೈಲಿ ಲೈಫ್. ಸೊ ದೇ ಆರ್ ಕನೆಕ್ಟಿಂಗ್ ಬೋತ್ ದ ಡಾಟ್ಸ್. ಸೊ ಹೌ active their role was from your childhood? So if you want to describe them. ಮೋರ್ ಆಫ್ ಫ್ರೀಡಮ್. ನೀವೇನಾದ್ರು ಮಾಡಿ ಇಷ್ಟು ಮಿನಿಮಮ್ ಓದ್ಬೇಕು ಅಂತ ಇರುತ್ತೆ, ಅಷ್ಟು ಓದ್ಕೊಂಡು ಅದ್ರ ಜೊತೆ ಸ್ವಲ್ಪ ಒಂದು ಟೈಮಲ್ಲಿ ಬರೆಯೋದು ಅಂತ. ಸುಮ್ಮನೆ ಹಾಬಿ, ಚಿಕ್ಕವರಿದ್ದ ಏನೇನೋ ಕನ್ಸು ಕಾಣ್ತೀವಲ್ಲ ಹಂಗೆ ಏನೋ ಬರೆಯೋದು ಅಥವಾ ಯಾವ್ದು ಮಾಡಿದ್ರು ಅದೇನ್ ಮಾಡ್ತಾ ಇದೆ ಓದ್ಬಿಟ್ಟು ಅಂತ ಯಾವತ್ತೂ ಹೇಳಿಲ್ಲ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ಸ್ ಲೈಫಲ್ಲಿ, ಅಪ್ಪ ಆಗ್ಲಿ ಅಮ್ಮ ಆಗ್ಲಿ. ಆಮೇಲೆ PU ಟೈಮಲ್ಲಿ ಫುಲ್ಲು ಟರ್ಬ್ಯುಲೆನ್ಸ್. ಐ ಥಿಂಕ್ ಎನಿಬಡಿ ವಿಲ್ ರಿಲೇಟ್. ಎಕ್ಸಾಕ್ಟ್ಲಿ. ನಮ್ದು ಮತ್ತೆ ನಿಧಾನವಾಗಿ ಬ್ಯಾಕ್ ಟು ಟ್ರ್ಯಾಕ್. ಸುಮಾರು ಡಿಗ್ರಿಲೆಲ್ಲ, ಕಾಲೇಜಲ್ಲೆಲ್ಲ ಒಂಥರ ಚೆನ್ನಾಗಿ ಆಕ್ಟಿವಿಟೀಸ್ ಎಲ್ಲ ಇತ್ತು. ಅದೊಂದು ಬೇರೆನೇ ಚಾಪ್ಟರ್. ಸೊ ಜನರಿಗೆ ಪರಿಚಯ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಯು ಡಿಡ್ ಯುವರ್ ಡಿಗ್ರಿ ಅಂಡ್ ಯು ಆರ್ ಲರ್ನಿಂಗ್ ಮ್ಯೂಸಿಕ್, ಬೋತ್ ವೆಂಟ್ ಪ್ಯಾರಲಲಿ? ಇಲ್ಲ, ಮ್ಯೂಸಿಕ್ ಮನೆ ಹತ್ರ ಒಬ್ರು ಕಮಲಾ ಜೋಯ್ಸ್ ಮ್ಯಾಮ್ ಅಂತ ಅವ್ರಿದ್ರು. ಅವ್ರ ಹತ್ರ ಕಲಿಯಕ್ ಹೋಗ್ತಾ ಇದೆ. ಅವ್ರಿಗೂ ಮ್ಯಾಮ್ಗೂ ಅನ್ಸೋದು ಇವನ್ ಬೇರೆ ಎಲ್ಲ ಯೋಚನೆ ಮಾಡ್ತಾನೆ, ಇವನ್ ಆಲೋಚನೆ ರೀತಿ ಬೇರೆ ಇದೆ ಅಂತ. ನಂಗೂ ಅಂದ್ರೆ ಫುಲ್ ಕರ್ನಾಟಿಕ್ ಒಳಗೆ ಹೋಗ್ತಾ ಇರ್ಲಿಲ್ಲ ನಾನು ಹಾಡಕ್ಕೆ. ಸ್ವಲ್ಪ
ಆ ಹಾಡು ಯಾವುದೋ ಒಂದು ಎಲ್ಲಾ ಸಂಗೀತನೂ ಬೇಕು ಅನ್ನೋ ಥರ ಇತ್ತು. ಹಿಂದೂಸ್ತಾನಿ ಕಡೆ ಸ್ವಲ್ಪ ಒಲವಿತ್ತು. ಯಾಕಂದ್ರೆ ಪುತ್ತೂರು ನರಸಿಂಹನಾಯಕ್ ಅವರು ಹಾ. ಆಮೇಲೆ ಆನಂದ್ ಕುಲಕರ್ಣಿ ಅವ್ರನ್ನೆಲ್ಲ ಕೇಳಿ ಬೆಳೆದಿರೋದು. ಓಕೆ. ಸೊ ಆ ಕಡೆ ಒಲವಿತ್ತು. ಬಟ್ ಇದೇ ಕ್ಲಾಸಿಕಲ್, ಇದೇ ಕಲಿಬೇಕು ಅಂತಿಲ್ಲ, ಎಲ್ಲ ಬೇಕು ಅಂತ ಇತ್ತು. ಸೊ ಸೊ ನಿಮ್ಗೆ ಅನ್ಸುತ್ತಾ ಲೈಕ್ ಪೀಪಲ್ ವಿಲ್ ರೆಕಗ್ನೈಸ್ ಯುವರ್ ಫೇಸ್, ಲೈಕ್ ಜನ ಅದರ್ ದ್ಯಾನ್ ಮಠ ಮಂದಿರಗಳು ಬಿಟ್ಟು ಹ್ಮ್ ಡು ಪೀಪಲ್ ರಿಯಲಿ ನೋ ಯು? ವ್ಯಕ್ತಿಗಳು, ಪಂಡಿತರು, ಹಾ. ವಿದ್ವಾನ್ ಅವರು ಗುರುತಿಡಿದು ಮಾತಾಡ್ಸಿ ಆಶೀರ್ವಾದ ಮಾಡ್ತಾರೆ. ಹ್ಮ್. ಅದು ಒಂಥರ ಇದು ಇದು ಬೇಕಿರೋದು ಅಂತ ಹಾ. ಆ, ಇದೆ. ಮುಖಪರಿಚಯ ಹೆಂಗಂದ್ರೆ ನಮ್ ಸೋದರ ಮಾವ ಪಂಡಿತ್ ವಾದರಾಜಾಚಾರ್ಯ ಕರ್ಣಮ್ ಅಂತ, ಹಾ. ನಮ್ ಗುರು. ಎಲ್ಲ ಈ ದಾಸೋಹಂಗಿಂತ ತುಂಬಾ ಮುಂಚೆ ಹ್ಮ್. ಬೆಂಗಳೂರು ಚಾತುರ್ಮಾಸ್ಯ ಟೈಮಲ್ಲಿ ಇದು ನಮ್ಗೆ ಆ ಆಪರ್ಚುನಿಟಿ. ಸಾಂಗ್ ಕೂಡ ಹಾ ಇಟ್ ವಾಸ್ ಅ ಫ್ಯಾಬ್ಯುಲಸ್ ಹಿಟ್. ಅದರದೊಂದು ಸ್ಟೋರಿನೇ ಇದೆ. ಹಾ. ಅದು ಸ್ವಾಮಿಗಳಂತೂ ಏನ್ ಹೇಳೋಷ್ಟೇ ನಾವ್ ಹೇಳಕ್ ಶಕ್ತಿರಲ್ಲ. ಯಾವಾಗ ಹೋದ್ರು ನಮ್ ಕಲ್ಪನೆಗೂ ಮೀರಿ ಆಶೀರ್ವಾದ ಸಿಕ್ಕದ. ನಮ್ಮ ಮಾವ ಅವರಂತೂ ಗುರುಗಳು ಕಂಟಿನ್ಯೂ ಹೆಜ್ಜೆ ಇಡಿಸ್ತಾ ಇದ್ದಾರೆ. So next is the evolution of music in yours. So are you still evolving? Like how further you want to see yourself? ಓ ಎವಾಲ್ವಿಂಗ್ ಇನ್ನ ಬೇಬಿ ಸ್ಟೆಪ್ಸೇ ಆಬ್ವಿಯಸ್ಲಿ. Uh, ಕ್ಲಿಯರ್ಲಿ ಕ್ಯಾನ್ ಸಿ ಏನ್ ಎಂತೆಂಥ ಸಿಂಗರ್ಸ್ ನಮ್ಮ ಸುತ್ತಮುತ್ತ ನನ್ನ ಜನರೇಷನ್ ಅಲ್ಲೇ ಇದ್ದಾರೆ. hmm. ನಮ್ಮ ಹಿಂದಿನವರಂತೂ ಬಿಡೋಣ. ಸೊ ಮ್ಯೂಸಿಕ್ ಅಲ್ಲಿ ಅದರಲ್ಲೂ ದಾಸರ ಪದಗಳು, ಸ್ಪಿರಿಚುವಲ್ ಮ್ಯೂಸಿಕ್ ಅನ್ನೋದ್ರಲ್ಲೇ ಎಂತೆಂಥ ಲೆಜೆಂಡ್ಸ್ ಇದ್ದಾರೆ. ಸೊ ಎಲ್ಲ ನೋಡ್ತಾ ಕೇಳ್ತಾ ಕೇಳ್ತಾ ಅದು ಕಲಿತಾನೇ ಇದ್ದೀನಿ. ಆ್ಯಂಡ್ ಹೋಪ್, ಯಾಕಂದ್ರೆ ಇನ್ಫನೈಟ್ ಇದೆ ಕಾಣಿಸುತ್ತೆ. Hmm. ಬಟ್ ಎಷ್ಟಾಗತ್ತೆ ಅಷ್ಟು ತುಂಬಿಕೊಂಡು ಅದು ಒಳಗಿಂದ ಹೊರಗೆ ಬರೋದು ಇನ್ನಷ್ಟು ರಿಚ್ ಆಗ್ತಾ ಇರಲಿ Hmm. ಅನ್ನೋದು ತುಂಬಾ ಇದೆ. ಸೊ ಎವಲ್ಯೂಷನ್ ಕಣ್ಣಿಗೆ ಕಾಣ್ದಿರೋದು ತುಂಬಾ ಇದೆ ಅಫ್ಕೋರ್ಸ್, ಬಟ್ ಕಣ್ಣಿಗೆ ಕಾಣಿಸೋದೇ ಭಯಂಕರ ಇದೆ ಇನ್ನು ಎವಾಲ್ವ್ ಆಗಕ್ಕೆ. ನಾವು ಫಸ್ಟ್ ಎಪಿಸೋಡ್ ಮತ್ತೆ ದ ಥರ್ಡ್ ಗೆಸ್ಟ್ ನಮಗೆ ಶೇಷಗಿರಿ ದಾಸ್ ಅವರು ಇದ್ರು. ಫಸ್ಟ್ ಎಪಿಸೋಡ್ ವಿ ಡಿಡ್ ವಿತ್ ಕೃಷ್ಣಾಚಾರ್ ಕುತ್ಪಾಡಿ ಅಂತ. ಕರೆಕ್ಟ್ ಸೊ ನೋಡಿದೆ, ತುಂಬಾ ಅವ್ರು ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಅಲಾಟ್. ಸೊ ಅವ್ರು ಹೇಳ್ತಾ ಇದ್ರು ಒಂದ್ ಮಗು ಗರ್ಭದಲ್ಲಿ ಇರೋಬೇಕಾರೆ ದ ಸಾಂಗ್ಸ್ ವಾಟ್ ಎವರ್ ತಾಯಿ ಕೇಳಿಸ್ಕೊಳ್ಳೋದಾಗಿರ್ಲಿ ಅಥವಾ ಹಾಡ್ ಆಡೋದಾಗಿರ್ಲಿ, ಇಟ್ ವಿಲ್ ಇಂಪ್ಯಾಕ್ಟ್ ಆನ್ ದ ಬೇಬಿ ವೆರಿ ಮಚ್ ಅಂತ. ಸೊ ಲೈಕ್ ಹ್ಯಾವ್ ಯು ಗಾಟ್ ಎನಿ ಎಕ್ಸ್ಪೀರಿಯನ್ಸ್, ಲೈಕ್ ಯಾರಾದ್ರೂ ಜನ ಹೇಳಿರೋದಾಗಿರ್ಲಿ ಅಥವಾ ನಿಮ್ ಸಾಂಗ್ಸ್ ಇಷ್ಟು ಆಕ್ಟಿವ್ಲಿ ಇಟ್ ಹಸ್ ಬೀನ್ ಪ್ಲೇಡ್ ಇನ್ ಮೆನಿ ಪ್ಲೇಸಸ್. ಸೊ ಯಾರಾದ್ರೂ ಈ ತರ ಹೇಳಿರೋದು ನಿಮ್ಗೆ ಏನಾದ್ರು ಹ್ಯಾವ್ ಯು ಗಾಟ್ ದಟ್ ಎಕ್ಸ್ಪೀರಿಯನ್ಸ್? ಇದು ಮಗು ಗರ್ಭದಲ್ಲಿ ಕೂತ್ಕೊಂಡು ಕೇಳೋದು, ಹಾ. ಅದು ಬೇರೆ ಬೇರೆ ರೀತಿನೂ ಇಂಟರ್ಪ್ರಿಟೇಷನ್ ಇದೆ. ನಮ್ಗೆ ಈ ಜನರಲಿ ಮ್ಯೂಸಿಕ್ ಕೇಳುವಾಗ ಬೇಸ್ ಮ್ಯೂಸಿಕ್ ತುಂಬಾ ಇಷ್ಟ ಆಗುತ್ತೆ. ಹೌದು. ಕಿಕ್ ಡ್ರಮ್ ಆಗ್ಲಿ, ಹಾ. ಬೇಸ್ ಗಿಟಾರ್. ಇದು ಯಾಕೆ ಅನ್ನೋದಕ್ಕೆ ಅದನ್ನೊಂದು ಒನ್ ಆಫ್ ದ ಆನ್ಸರ್ಸ್ ಅಂತ ಹೇಳ್ತಾರೆ. ಹಾ. ಅಂದ್ರೆ ಹೊಟ್ಟೆಲಿದ್ದಾಗ ಹೈ ಫ್ರೀಕ್ವೆನ್ಸೀಸ್ ಕಟ್ ಆಗುತ್ತೆ, ಯಾಕಂದ್ರೆ ಊಂಬ್ ಹೊರಗಡೆ ಪದರ ಇರೋದ್ರಿಂದ. ಹೌದು. ಬಟ್ ಬೇಸ್ ಫ್ರೀಕ್ವೆನ್ಸೀಸ್ ಒಳಗೆ ಟ್ರಾವೆಲ್ ಆಗುತ್ತೆ. ಓ. ಸೊ ಹೊಟ್ಟೆಲಿದ್ದ ನಾವು ಕೇಳೋದು ಮೋಸ್ಟ್ ಆಫ್ ಇಟ್ ಬೇಸ್ ಮ್ಯೂಸಿಕ್ ಅಂತೆ, ಹ್ಮ್. ಮಫಲ್ಡ್ ವಾಯ್ಸ್ ತರ ಎಲ್ಲ. ಹ್ಮ್. ಹ್ಮ್. ಆ ದೊಡ್ಡವರಾದ್ಮೇಲೆ ನಮ್ಗೆ ಅದೇ ಕಾರಣಕ್ಕೆ ಬೇಸ್ ಅಂತಂದ್ರೆ ಏನೋ ಒಂಥರ ಎನರ್ಜಿ ಇರುತ್ತೆ. ಅಲ್ಲಿಂದ ಇನ್ಫ್ಲುಯೆನ್ಸ್ ಮ್ಯೂಸಿಕ್ ಅನ್ನೋದು. Because why I'm talking about this is especially Gajendra Moksha, the YouTube, when I saw that. So comments ಅಲ್ಲಿ so many people have mentioned ಪ್ರತಿ ದಿವಸ ನಾನು ಇದನ್ನ ಕೇಳ್ತಾ ಇದ್ದೆ, ಮೈ ಬೇಬಿ ಇಸ್ ಹೆಲ್ದಿ ನೌ ಅಂಡ್ ಅದರ್ ಥಿಂಗ್ಸ್ ಅಂತ. ಸೊ ದಟ್ ಇಸ್ ದ ರೀಸನ್ ವಿಚ್ ಐ ಆಸ್ಕ್ಡ್. ಯಾ. ಸೊ ಮಗು ಇದಂತೂ ಅದು ಒನ್ ಆಫ್ ದ most beautiful things to hear. Yeah, next is earlier which were talking about people who have supported you in a long term or from the starting. So if you want to mention them, ಇವಾಗ ವಾದಿರಾಜಾಚಾರ್ ಬಗ್ಗೆ ಮಾತಾಡ್ತಿದ್ರಿ, ಸ್ವಾಮಿಗಳ ಬಗ್ಗೆ ಮಾತಾಡ್ತಿದ್ರಿ. So who were the active persons? Because ಇವಾಗ going forward I'm asking the same question, like if anyone has to keep any steps in the spiritual music ಅಥವಾ ಕಲಿಬೇಕು ಅಂತಂದ್ರೆ, ಸೊ ವಿ ನೀಡ್ ಸಪೋರ್ಟ್ ಆಬ್ವಿಯಸ್ಲಿ. ಸೊ ಆ ರೀತಿ ನಿಮ್ಗೆ ಯಾರು ಸಪೋರ್ಟ್ ಆಗಿ ನಿಂತಿದ್ರು ಫ್ರಮ್ ದ ಸ್ಟಾರ್ಟಿಂಗ್ ಡೇಸ್? ಅಪ್ಪ ಅಮ್ಮನೇ ಫಸ್ಟ್, ಮೊದಲೇ ಹೇಳ್ದಂಗೆ. ಎಸ್. ಅಲ್ಲಿಂದ ಬೇರು ಫಸ್ಟ್ ಟೈಮ್ ಪಂಡಿತ್ ಅದೇ ವಾದರಾಜಾಚಾರ್ಯ ಕರ್ಣಮ್ ಅವ್ರ ಮುಂದೆ
ಹಾಡಿದ್ದೆ ಫಸ್ಟ್ ಟೈಮ್ ಅದು. ಇದು ಅದನ್ನ BSc ಅಂದರೆ ಸಮ್ವೇರ್ ಅರೌಂಡ್ 2007 ಅನ್ಸುತ್ತೆ. ಹಾಡಿದಾಗ ಅವರು ತುಂಬ ಮೆಚ್ಕೊಂಡು ತುಂಬ ಹೇಳಿದ್ರು, ಚಂದ ಹಾಡಿದಿ, ಭಾಳ ಸಂತೋಷ ಆಯ್ತು ಅಂತ. ಟೈಮಲ್ಲಿ ಸೊ ಆಚಾರ್ಯನ ನೆನೆಸ್ಲೇಬೇಕು. ನೆನೆಸೋದಲ್ಲ, ಪ್ರತಿ ಹೆಜ್ಜೆ ನಮ್ಮ ಜೊತೆ ಅವ್ರ ಜೊತೆನೇ ಹೆಜ್ಜೆ ಇಡೋದು. ಆಮೇಲೆ ನನ್ನ ತಮ್ಮ ಲಕ್ಷ್ಮೀಶ್ ಆಚಾರ್ಯ ಅಂತ, ನಮ್ಮ ಸರ್ನೇಮ್ ಖಟಾವ್ಕರ್, ಲಕ್ಷ್ಮೀಶ್ ಆಚಾರ್ಯ ಖಟಾವ್ಕರ್. ನಾವು ಫುಲ್ಲು ಮಾಡರ್ನ್ ಮ್ಯೂಸಿಕಲ್ಲಿ ದೇವ್ರ ನಾಮ ಮಾಡೋಣ ಅಂತ ನಾನು ನಮ್ಮ ತಮ್ಮ ಅದು ಸ್ಕೂಲಿಂದ ಮಾತಾಡ್ಕೊಂಡು ಮನೆಗೆ ಹೋಗಿದ್ದೆ, ಈಗೂ ನೆನಪಿದೆ. ಬಟ್ ಆಮೇಲೆ ಅದು ಮರ್ತೋಯ್ತು. ಈಗ ನೋಡಿದ್ರೆ ವಿ ಆರ್ ಸಮ್ವೇರ್ ಇನ್ ದಟ್ ಪಾತ್ ಓನ್ಲಿ. ಅಂದ್ರೆ ಸಿನಿಮಾ ಸಾಂಗ್ ತರ ಅಂತಲ್ಲ, ಈಗ ಮಾಡರ್ನ್ ಏನ್ ಸೌಂಡ್ಸ್ ಎಲ್ಲ ಇದೆ, ಅದಕ್ಕೆ ದಾಸರ ಪದಗಳು ಮಾಡಿದಾಗ ಇನ್ ಟರ್ಮ್ಸ್ ಆಫ್ ಸೌಂಡ್ ವೇರ್ ಆರ್ ವಿ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇರುತ್ತೆ. Okay, I'll give users perspective ಗೆ I just want to give example. ದ್ವಾದಶ ಸ್ತೋತ್ರದಲ್ಲಿ ಪ್ರಣಯಮ ವಾಸುದೇವ ಮಿಸ್ ನಾರ್ಮಲ್, ಬಟ್ ಯು ಹ್ಯಾವ್ ಲೆಫ್ಟ್ ಅ ಕಿಡ್ಸ್ ವರ್ಷನ್ ಆಲ್ಸೋ, ಇನ್ನೊಂದು, ಸೊ ದಟ್ ಏನೋ ಮಕ್ಕಳಿಗೆ ಯಾವ ಸೌಂಡಿಂಗ್ ಬೇಕು ಆ ರೀತಿ ಅವ್ರಿಗೆ ಏನೋ ದೇ ವಿಲ್ ಲೈಕ್ ಇಟ್ ಅಂತ. ಸೊ ಡೆಫಿನೆಟ್ಲಿ ದಟ್ ಐಡಿಯಾ ಇಟ್ ಸೆಲ್ಫ್ ಇಸ್ ವೆರಿ ಗುಡ್. ಏನೋ ಯಾರಾದ್ರೂ ದೇ ವಾಂಟ್ ಟು ಏನೋ listen to a traditional way of rendering, that's also there, and this is also there. Correct. So how it went forward? Very well put. So ತಮ್ಮ ತಮ್ಮ ಹಾಗೆ ಆಚಾರ್ಯ ಹೇಗೆ ಜೊತೆ ಇದ್ದಾರೆ ಈಗ್ಲೂ ನಮ್ಮಲ್ಲಿ ವಿಡಿಯೋಸ್ ದಾಸೋಹಮಲ್ಲಿ ನೀವು ನೋಡಕ್ ಏನೇ ಚೆನ್ನಾಗಿದೆ ಅಂದ್ರೂ ಇಟ್ ಇಸ್ ಆಲ್ ಹಿಸ್ ಡಿಸೈನ್. They started, they gave a initiate spark for it, so it is going good at. ಕಾರಣಕರ್ತರು ಅಂತಂದ್ರೆ ಎಷ್ಟು ಜನ ಇದ್ದಾರೆ, ನಾನು ಯಾರು ಮರ್ತನಾ ಅಂತ ಅದೆಲ್ಲ ಭಯ ಇದೆ. ನೋಡ ನೆನಪಾದ್ರೆ ನಾನು ಮಧ್ಯದಲ್ಲೇ ಹೇಳ್ತೀನಿ. ನಾನು what I was thinking is how revolutionary was that ಚಾತುರ್ಮಾಸ್ಯ song? Was it a big milestone kind of thing? Because ನಮ್ಗೆ ನಿಮ್ ಪರಿಚಯ ಇರಲಿಲ್ಲ, ಆನೆಸ್ಟ್ಲಿ ನನಗೆ ಗೊತ್ತಿರಲಿಲ್ಲ ಯಾರಿದು ಅಂತ, ಬಟ್ ದಟ್ ಸೌಂಡಿಂಗ್ ವಾಸ್ ಲೈಕ್ ಇಟ್ ವಾಸ್ ಸೋ ಗುಡ್. ಸೊ ಈಗಿನ ಟೈಮಿಗೆ ದಟ್ ಫೀಲ್ ಆಫ್ ದಿ ಮ್ಯೂಸಿಕ್ ಅಂಡ್ ಏನೋ ದ ಲಿರಿಕ್ಸ್ ಅವ್ರು ಬರ್ದಿ ಎಷ್ಟು ಇಟ್ ವಾಸ್ ಸೋ ಲೈಕ್ ರಿಯಲ್ ಟೈಮ್, ಅರ್ಥ ಆಗ್ತದೆ, ಯಾರೋ ನಮ್ ಫೀಲಿಂಗ್ ಹೇಳ್ದಂಗಿದೆಯಲ್ಲ ಇದು ಅಂತ ಆ ತರ. ಸೊ ಹೌ ಬಿಗ್ ಮೈಲ್ ಸ್ಟೋನ್ ವಾಸ್ ದಟ್ ಚಾತುರ್ಮಾಸ್ಯ ಸಾಂಗ್? ಅಲ್ಲ, ನಂಗೆ ಆಕ್ಚುಲಿ ಸಾಂಗ್ ನಿಮ್ಮಿಂದ ಕೇಳಕ್ ತುಂಬಾ ಖುಷಿ ಆಯ್ತು. ಎಲ್ಲ ಮ್ಯೂಸಿಕ್ ಕೇಳ್ತಾ ಇರ್ತೀವಿ, ನಮ್ದು ದೇವ್ರ ಹಾಡು ಅಂದ್ರೆ ಒಂದ್ ರೀತಿ ಬರ್ತಾ ಇದೆ, ಎಲ್ಲ ದೊಡ್ಡವರು ಸ್ಟಾಲ್ವಾರ್ಡ್ಸ್ ಮ್ಯೂಸಿಕ್ ಅಲ್ಲಿ ಒಂದ್ ರೀತಿ ಮಾಡ್ತಾ ಹೋಗಿದ್ದಾರೆ. ಬಟ್ ನಮ್ಗೆ ಏನೋ ನಮ್ದು ತಲೆ ಬೇರೆ ತರ ಓಡ್ತಾ ಇರುತ್ತೆ, ಬಟ್ ಅದು ಬೇರೆ ತರ ಓಡೋದನ್ನ ಎಳ್ಕೊಂಡ್ ತಂದು ಇದೇ ಮೌಲ್ಡ್ ಅಲ್ಲೇ ಮಾಡ್ಬೇಕು ಅನ್ನೋದು ಯಾಕೆ, ಹೆಂಗ್ ಬರುತ್ತೆ ಬರ್ಲಿ ಅದಾಗದೆ ಸಾಂಗ್ ಅನ್ನೋದು ಒಂದು ಬಹಳ ಇತ್ತು. ಸೊ ಹಂಗೆ ಇದು ಚಾತುರ್ಮಾಸ್ಯದ ಹಾಡು ಬರ್ದಾಗ ನೀವ್ ಅಂದ್ರಲ್ಲ ಫೀಲಿಂಗ್ ನಮ್ದು, ಏನ್ ವರ್ಡ್ಸು, ಹೆಂಗಿದೆ, ಹೆಂಗ್ ಮಾಡ್ಬೋದು, ಅದು ಹೆಂಗೆ ಅಂದ್ರೆ ನಂಗೆ ಇಷ್ಟ ಆಗ್ಬೇಕು, ನಂಗೆ ರುಟೀನ್ ಅನ್ಸ್ಬಾರ್ದು, ಹಂಗ್ ಮಾಡೋದು ನನ್ ಕೈಲಿದೆ. ಬಟ್ ಕೇಳಿದವ್ರಿಗೂ ನನ್ಗೆ ಹೆಂಗೆ ಅದು ಹೊಸ್ತನವಾಗಿ ಇಷ್ಟ ಆಗ್ತಾ ಇದೆಯೋ, ಕೇಳೋರ್ ಹೆಂಗ ಆಗುತ್ತಾ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಅದು ಚಾತುರ್ಮಾಸ್ಯ ಒಂದ್ ರೀತಿ ದಟ್ಸ್ ವೇರ್ ಇಟ್ ಸ್ಟಾರ್ಟೆಡ್. ಅಂದ್ರೆ ಇಟ್ ವಾಸ್ an anthem basically. ಮಾಡಿದಾಗ ಒಂದ್ ಕಡೆ ಸ್ವಲ್ಪ ಭಯ, ಅಂದ್ರೆ ಖುಷಿಯಾಗಿ ಮಾಡಾದ್ಮೇಲೆ ಕೇಳಿದಾಗ ಇದು ಇಲ್ಲಿ ಜನರಲಿ ದೇವ್ರ ನಾಮಗಳು ಏನ್ ಕೇಳ್ತೀವಿ ಆತರ ಇಲ್ಲ ಸೌಂಡಿಂಗ್. ಹೆಂಗ್ ರಿಯಾಕ್ಟ್ ಆಗ್ತಾರೆ, ಹೆಂಗ್ ರಿಸೀವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಏನಂದ್ರೆ ಅದೇ ಇಲ್ಲಿ ಅಂದ್ರೆ ಮಾಡರ್ನ್ ಅಂದ್ರೆ ಏನು ಅಂತ ನಮ್ಗೆಲ್ಲ ಏನೇನೋ ಕಲ್ಪನೆ ಇರುತ್ತಲ್ಲ. ನಮ್ಮ ಮಾವ ಅವರು ಅದು ಕೇಳಿದಾಗ ಸೌಂಡ್ ಏನೋ ಡಿಫ್ರೆಂಟ್ ಆಗಿದೆ, ಇದು ಯಾಕೋ ಹಿಂಗೆ ಡೌಟ್ ಒಂಚೂರು ಇಲ್ಲ. ಫುಲ್ ಓಪನ್ ಮೈಂಡ್ ಅಲ್ಲಿ ಕೇಳಿ ಸಾಹಿತ್ಯಕ್ಕೆ ಏನ್ ಬೇಕೋ ಆ ರೀತಿ ಇದೆ ಅಂತ ಅನ್ನಿಸ್ತು. ಹೇಗೆ ಅಂದ್ರೆ ನಂಗೂ ಗೊತ್ತಿಲ್ಲ, ಅಂದ್ರೆ ಚೆನ್ನಾಗಿದೆ ಮಾಡು ಅಂತ ಆ ಬೆಂಬಲ ಒಂಥರ ಸರಿಯಾದ ದಾರಿಲಿ ಇದೀನಿ, ಏನೋ ತಪ್ಪು ಮಾಡ್ತಾ ಇಲ್ಲ ಅಂತ ಒಂದ್ ಕಡೆ. ಅಂದ್ರೆ ಎಷ್ಟು ಇರುತ್ತೆ ಆ ವರ್ಡ್ಸ್ ಪವರ್ ಅಂತ. ಮಾಡಾದ್ಮೇಲೆ ಆಯ್ತಾ, ಆಚಾರ್ಯಗೆ ಮನ್ಸಿಗೆ ಏನು ಖುಷಿಯಾಗೇ ಇದ್ದಾರೆ ಅಂದ್ರೆ ಸರಿಯಾಗೇ ಆಗಿದೆ ಅಂತ.
ಆಮೇಲೆ ರಿಲೀಸ್ ಆದ್ಮೇಲೆ ಎಲ್ಲಾ ಕಡೆ ಹೇಳ್ತಾ ಇದಾರೆ. ಆ, ಓವರ್ವೆಲ್ಮಿಂಗ್. ಏನು ಅಂದ್ರೆ ಅದು ಹೊಸದಲ್ಲ, ಇದೇನ್ ನಾನ್ ಮಾಡಿದ್ದೊಂದು ತುಂಬಾ ಇದನ್ ಮಾಡ್ಕೋಬೇಕಾ? ಹಂಗೇನಿಲ್ಲ. ಅದು ಮೇನ್ ಅದ್ರ ಪವರ್ಸ್ ವರ್ಡ್ ಅಲ್ಲಿ ಇದೆ. ಬಟ್ ಆ ಎಕ್ಸಾಕ್ಟ್ಲಿ. ವರ್ಡ್ ಕನ್ವೆ ಮಾಡಕ್ ಒಂದು ವೆಹಿಕಲ್ ನಮ್ ವಾಯ್ಸ್ ಮ್ಯೂಸಿಕ್ ಅಂತ ಹೇಳ್ಬೋದು. ಬಟ್ ಆಗಿದೆ, ಅದೊಂದು ರೋಲ್ ಸಿಕ್ತಲ್ಲ ಅಂತ ಫುಲ್ ಖುಷಿ. ಆಮೇಲೆ ಅದೊಂದು ಮೊಮೆಂಟಮ್ ಕೊಡ್ತು ಅಂತಾನೆ ಹೇಳ್ಬೋದು. ಎಷ್ಟು ನೆಕ್ಸ್ಟ್ ಟೈಮ್ ತೊಗೊಂಡ್ರಿ ಕಂಪೋಸಿಷನ್ಗೆ ಅದಕ್ಕೆ? ಇದಾ ಅವಾಗ ಹುಚ್ಚು, ಏನ್ 2-3 ದಿನ ಕಂಟಿನ್ಯೂಸ್ ಕೂತಿದ್ದೀನೋ ಏನೋ, ಹಾ. ಸುಮ್ಮನೆ ಬೇರೆ ಬೇರೆ ಏನೇನೋ ಟ್ರೈ ಮಾಡೋದು, ಏನೇನೋ ಸೌಂಡ್ಸ್ ಟ್ರೈ ಮಾಡೋದು, ಹಂಗೆಲ್ಲ ಬ್ಯಾಲೆನ್ಸಿಂಗು, ಮಿಕ್ಸಿಂಗ್, ಮಾಸ್ಟರಿಂಗ್ ಎಲ್ಲ ತುಂಬಾ ಹೇಳ್ತಾರೆ, ಇದೆ ಆಕ್ಚುಲಿ. ಓಕೆ. ಅದೆಲ್ಲ ನಾನು ಟೆಕ್ನಿಕಲಿ ಕಲ್ತಿಲ್ಲ, ಮಾಡ್ತಾ ಮಾಡ್ತಾನೆ. ಬಟ್ ಅವಾಗ ಏನ್, ಎಷ್ಟು ಒಂದು 3-4 ವರ್ಷದಿಂದ ಹುಚ್ಚು ತರ ಮಾಡ್ತಾ ಇದ್ದೆ ಮ್ಯೂಸಿಕ್. ಹ್ಮ್. ಸೊ ಅದು ಎಕ್ಸ್ಪೀರಿಯನ್ಸ್ ಅಲ್ಲಿ ಆ, ಮಾಡಿದ್ದು. ಸೊ 2-3 ಡೇಸ್ ಆದ್ರೂ ತಗೊಂಡಿತ್ತು ಹ್ಮ್. ಹಾಡ್ ಮ್ಯೂಸಿಕ್ ಮಾಡಕ್ಕೆ, ಹಾಡಕ್ಕೆ ಎಲ್ಲ ಸೇರಿಸಿ. ಓಕೆ. ಅದಾದ್ಮೇಲೆ ಮೋಸ್ಟ್ಲಿ ಕೆಲವು ಚೇಂಜಸ್ ಹೇಳಿದ್ರು ಅನ್ಸುತ್ತೆ ನಮ್ಮ ಮಾವ ಅವರು, ಅದು ಮಾಡಿ ರಿಲೀಸ್ ಮಾಡಿತ್ತು. ಸೊ 3 to 5 days. ತ್ರೀ ಸೊ ಟು ಇಟ್ ವಾಸ್ ಫೈವ್ ಔಟ್. ಡೇಸ್ ಇಟ್ ವಾಸ್ ಔಟ್. ಸೌಂಡ್ ಕ್ಲೌಡ್ ಅಲ್ಲಿ ಹಾ. ಹಾಕಿದ್ದು. ಕರೆಕ್ಟ್. ಅಲ್ಲಿ ಡೌನ್ಲೋಡ್ಸ್ ಕೊಟ್ಟಿತ್ತು, ಹಾ ಹಾ ಡೌನ್ಲೋಡ್ ಆನ್ ಮಾಡ್ಬೋದು ಅದರಲ್ಲಿ. ಹಾ. ಫಸ್ಟ್ ಟೈಮು ಅದೇ ತುಂಬಾ ಫನ್ನಿ ಇದೆ. ಹಾಕ್ದಾಗ ಹೆಂಗ್ ರಿಯಾಕ್ಟ್ ಆಗ್ತಾರೆ ಗೊತ್ತಿಲ್ಲ ಅಲ್ಲ. ಸೊ ನಮ್ ಕಸಿನ್ ಒಬ್ಬ ಇದ್ದಾನೆ, ಹಾ. ಅವನ ಅಕೌಂಟಿಂದ ಹಾಕಿದ್ದದು. ಅಂದ್ರೆ ಬ್ರಿಕ್ ಬ್ಯಾಟ್ಸ್ ಏನಾದ್ರು ಬಂದ್ರೆ ಇಟ್ಸ್ ನಾಟ್ ಮೀ. ಅಲ್ಲಿಗೆ ಬರುತ್ತೆ. ಅದು ಅವನಿಗೆ ಬಂದಂಗೂ ಅಲ್ಲ, ಯಾಕಂದ್ರೆ ಮಾಡಿದ್ ನಾನು. ಬಟ್ ನನಗ್ ಬಂದಂಗೂ ಅಲ್ಲ, ಯಾಕಂದ್ರೆ ಅಕೌಂಟ್ ಹೌದು. ಇರುತ್ತೆ. ಅಂದ್ರೆ ಅದೇನೋ ಒಂಥರ ಸಿಲ್ಲಿ ಅನ್ಸುತ್ತೆ ಯೋಚನೆ ಮಾಡಕ್ಕೆ, ಫಿಯರ್ ಫ್ಯಾಕ್ಟರ್ ಎಟ್ ದಟ್ ಫಿಯರ್ ಪಾಯಿಂಟ್. ಫ್ಯಾಕ್ಟರ್ ಎಟ್ ದಟ್ ಪಾಯಿಂಟ್. ಬಟ್ ಎಟ್ ದ ಸೇಮ್ ಟೈಮ್ ಆ ಭಯಕ್ಕೋಸ್ಕರ ನಂಗೆ ಇದು ಸರಿ ಅನ್ಸೋದನ್ನ ಬಿಟ್ಟು ಬೇರೆ ಮಾಡ್ಬೇಕು ಅಂತಾನು ಇರ್ಲಿಲ್ಲ, ಮಾಡಿದೆ ಆಗ. ಆಮೇಲೆ ಹೇಳ್ದ ನಮ್ ಕಸಿನ್ ಪ್ರಹ್ಲಾದ್ ಅಂತ, ಒಂದ್ ಸ್ವಲ್ಪ ದಿನಕ್ಕೆ ಅದು ವ್ಯೂಸ್ ಫುಲ್ಲು ಶಾರ್ಟ್ ಅಪ್ ಆಗಿ ಡೌನ್ಲೋಡ್ಸ್ ಆಗೋಯ್ತು. 100 ಲಿಮಿಟ್, ಅದು ಫ್ರೀ ಅಕೌಂಟ್. ಓ ಓಕೆ. 100 ಆಗೋಗಿತ್ತು ಡೌನ್ಲೋಡ್ಸ್. ಹಾ. ಡೌನ್ಲೋಡ್ ಆಗೋಗಿತ್ತು. ಓ ಇದು ನಮ್ ಕೈ ಇದು ಈಗ ಅವ್ರ ಜನರ ಹಾಡು, ಜನರಲ್ಲ ಎಲ್ಲ ಎಲ್ಲ ಹಿರಿಯರು ಎಲ್ಲ. ಬಟ್ ಆ ಚಾತುರ್ಮಾಸ್ಯ ಸಾಂಗ್ದು ಚಾತುರ್ಮಾಸ್ಯ ಎಂಡ್ ಆದಾಗ ಆಚಾರ್ಯರು ಇನ್ನ 2 ಹಾಡು ಬರೆದ್ರು. ಹ್ಮ್. ಒಂದು ಚಾತುರ್ಮಾಸ್ಯ ಹಾಡು ತರಾನೇ ಇರುತ್ತೆ, ಹ್ಮ್. ಬಟ್ ವಿಷಯ ಅಂದ್ರೆ ಅವಾಗ ಎಷ್ಟು 2 ತಿಂಗಳ ಮೇಲೆ ಇದ್ದರಲ್ವಾ. ಹೌದು, ಅದಕ್ಕೆ ಮಾಸ ಸೇರಿ. ಅಷ್ಟು ಇದ್ದು ನಾವಲ್ಲೆಲ್ಲ ದಿನ ಬಂದು ದಿನ ಪ್ರವಚನ ಕೇಳಿ, ಸ್ವಾಮಿಗಳ ದರ್ಶನ ಮಾಡಿ, ಪೂಜೆ ನೋಡಿ, ಕೊನೆಗೆ ಹೋಗುವಾಗ ಎಂಥ ಬೇಜಾರು, ನೋವಂದ್ರೆ ಅದು ಹಾಡಲ್ ಬರ್ದಿದ್ದಾರೆ ಆಚಾರ್ಯರು. ಓ, ಸೀಮೋಲ್ಲಂಘನದ ಬಗ್ಗೆ ಮಾತಾಡ್ತಿದ್ದೀರಾ? ಹಾ. ಸಿಮೋಲ್ಲಂಘನ ಟೈಮಲ್ಲಿ ಅದು ಬರ್ದಿದ್ದಾರೆ, ಹಾಡು ಲಿರಿಕ್ಸ್ ಕಳ್ಸಿದ್ದಾರೆ. ಓದಿದ್ರೆ ಒಳ ಉಕ್ಕಿ ಬರ್ತಾ ಇದೆ. ಯಪ್ಪಾ ಯಾವುದೇ ಅನ್ಕೊಂಡು. ಸೀಮೋಲ್ಲಂಘನ ಆದ್ರೂ ಹೌದು, ಅದು ಆಬ್ವಿಯಸ್ಲಿ. ವಿ ಹೌದೌದು, ಕೆನಾಟ್ ಕಂಟ್ರೋಲ್. ವಿ ಯಾ. ಕೆನಾಟ್ ಕಂಟ್ರೋಲ್. ಅದು 2 ಹಾಡು ಬರ್ದಿದ್ದಾರೆ. ಒಂದೊಂದು ಹಾಡಿದ್ರು ಕಣ್ಣಲ್ಲಿ ದಳದಳ ನೀರು ಬರ್ತಾ ಇದೆ. ಆಮೇಲೆ ನಮ್ಗೆ ಏನೇ ಅನ್ಸುತ್ತೆ ಅದು ಹಂಗೆ ಇದೆ ಆ ಹಾಡಲ್ಲಿ. ಕೊನೆಯ ದಿನ, ಸೀಮೋಲ್ಲಂಘನದ ದಿನ ಹಾಡ್ ಪ್ಲೇ ಮಾಡ್ತಾರೆ ಅಥವಾ ನಾನೇ ಹಾಡ್ಬೇಕು ಅಂತಿತ್ತು, 2ರಲ್ಲಿ 1 ಅಂತ. ಪ್ಲೇ ಮಾಡ್ಲಿಲ್ಲ, ಹಾಡಕ್ ಹೇಳಿದ್ರು ಲೈವ್. ಹಾಡಕ್ ಅದು ಶುರು ಮಾಡಿದ್ರೆ ಎದುರುಗಡೆ ಗೊತ್ತಲ್ಲ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಅಷ್ಟು ಜನ ಅದು ಕ್ಲಾಪ್ಸ್ ಹಾಕ್ತಾ ಇದ್ರೆ, ಅದು ಧಾಬ್ ಧಾಬ್ ಅದು ಸೌಂಡ್ ಹಂಗೆ ಇದೆ ಇನ್ನ ಕಿವಿಲಿ. ಅದೆಲ್ಲ ಎಕ್ಸ್ಪೀರಿಯನ್ಸ್. ಇನ್ನ ಯಾರೋ ಬೈಯೋರು ಫೇಸ್ಬುಕ್ ಅಲ್ಲಿ, ಏನು ನಿಮ್ ಬೆಂಗಳೂರು ಬಿಟ್ಟು ಬರ್ತಾ ಇರಂತ ಇಷ್ಟೊಂದು ಹೋಗ್ಬಿಡಿ ನಮ್ನ ಬಿಟ್ಟು ಅಂತ ಹಿಂಗೆಲ್ಲ ಅಂತ. ಅವ್ರು ನಮಗೂ ಸೇರಿದವರು. ಅದೆಲ್ಲ ಸರಿ ಅಣ್ಣ, ಇಲ್ಲಿ ಹೋಗ್ಬೇಕಾದ್ರೆ ನಮ್ಗೊಂದು ಫೀಲ್ ಆಗತ್ತೆ, ಅದನ್ನ ಹೇಳ್ಕೊತಾ ಇದೀವಿ ಅಷ್ಟೇ ಅಂತ ನಾವು. ಅಷ್ಟು ದಿವಸ ಬಿಟ್ಕೊಡಕ್ ಇದ್ದಂಗೆಲ್ಲ. ಮನ್ಸಿಲ್ಲ ಅನ್ನೋ ತರ ಹಾಡು ಅದು. ಯಾ ಯಾ. ಅದು ಅವೆಲ್ಲ ಎಕ್ಸ್ಪೀರಿಯನ್ಸ್. ಆ, ಬೋಲೋ ಶ್ರೀ ಸತ್ಯಾತ್ಮ ತೀರ್ಥ ಕಿ ಜೈ ಜೈ ಎಂದು ಹಾಡುವೆವು. ಮೂಲ ರಾಮನ ಸೇವೆಯ ಚಾತುರ್ಮಾಸ್ಯ ದಿನಲಿಯುತ ಮಾಡುವೆವು. ಬೋಲೋ ಶ್ರೀ ಸನ್ಮೋದ ಗುರುಗಳಿಗೆ ಜೈ ಜೈ ಎಂದು ಹಾಡುವೆವು. ಮೂಲ ರಾಮನ ಸೇವೆಯ ಶ್ರೀಮನ್ಮಠದಲ್ಲಿ ನಲಿಯುತ ಮಾಡುವೆವು.
ಭಾಗ್ಯವಿದು ಸೌಭಾಗ್ಯವಿದು ಮಹಾಭಾಗ್ಯವಿದಲ್ಲದೆ ಏನಿಹುದು, ಯೋಗ್ಯತೆ ಸೇವೆಗೆ ಎಲ್ಲಿಹುದು, ಸತ್ಯಾತ್ಮರ ಕರುಣೆಯ ಬಲಬಹುದು. ಭಾಗ್ಯವಿದು ಸೌಭಾಗ್ಯವಿದು ಮಹಾಭಾಗ್ಯವಿದಲ್ಲದೆ ಏನಿಹುದು, ಯೋಗ್ಯತೆ ಸೇವೆಗೆ ಎಲ್ಲಿಹುದು, ಸತ್ಯಾತ್ಮರ ಕರುಣೆಯ ಬಲಬಹುದು. ಬೋಲೋ ಶ್ರೀ ಸತ್ಯಾತ್ಮ ತೀರ್ಥಕ್ಕೆ ಜೈ ಜೈ ಎಂದು ಹಾಡುವೆವು. ಮೂಲ ರಾಮನ ಸೇವೆಯ ಚಾತುರ್ಮಾಸ್ಯ ದಿನಲಿಯುತ ಮಾಡುವೆವು. ಸೊ ಸಾಂಗ್ಗಳು ಎಂಟ್ರಿ ಆಗ್ತಿರೋ ಬೇಕಾದ್ರೆ ಈ ಸಾಂಗ್ ನ ಪ್ಲೇ ಮಾಡ್ತಾ ಇದ್ರು. ವಾ, ಸೊ ಎವ್ರಿ ಡೇ ಇಟ್ ವಾಸ್ ಅ ರುಟೀನ್. ಅಂದ್ರೆ ಈ ಸಾಂಗ್ ಪ್ಲೇ ಆಗ್ತಿದೆ ಅಂತಂದ್ರೆ ಸಾಂಗ್ ಪ್ರವಚನಕ್ಕೆ ಬರ್ತಾ ಇದಾರೆ ಅಂತ ನಮ್ಗೆ ಆತರ ಮೆಮೊರಿ. ಸೊ ಈ ಮತ್ತೆ ಕೇಳಿದ ತಕ್ಷಣ ಲೈಕ್ ಯಾ ಆರ್ ಬಿಕಾಸ್ ಮಠದಿಂದ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ವರೆಗೂ ನಡ್ಕೊಂಡು ಹೋಗ್ಬೇಕು. ಸೊ ಇಟ್ ಇಸ್ ಆಲ್ಮೋಸ್ಟ್ ಜಸ್ಟ್ ರ್ಯಾಂಡಮ್ಲಿ 3 minutes. ಸೊ ಈ ಸಾಂಗ್ ಆತರ ಈ ಸಾಂಗ್ ಪ್ಲೇ ಆಗ್ತಿದೆ, ಸಾಂಗ್ಗಳು ಬಂದು ಬೇಗ ಬೇಗ ಮುಗಿಸ್ರಿ. ದಟ್ ಥಿಂಗ್ ಇಸ್ ಅದಕ್ಕೆ ಈಗ ನಂಗೆ ಕೇಳಕ್ಕೂ ಎಷ್ಟು ಥ್ರಿಲ್ ಆಗುತ್ತೆ ನೀವು ಹೇಳೋದು ಕೇಳ್ತಾ ಇದ್ರೆ. ಸಾಂಗ್ಗಳು ಬರೋದಕ್ಕೂ ಆ ಹಾಡ್ ಬ್ಯಾಕ್ ಗ್ರೌಂಡಲ್ಲಿ ಬರೋದಕ್ಕೂ. ಸೊ ನೆಕ್ಸ್ಟ್ ಥಿಂಗ್ ಇಸ್ ನೀವು as you're there in both spiritual aspect and you're leading life as a professor, so is this will mentally help you like singing the songs? How the mental stability ಜಾಸ್ತಿ ಆಗುತ್ತಾ? So do you get more patience or something like that through this music? ಒಂದಂತೂ ನಿಜ, ಈ ಎಸ್ಪೆಷಲಿ ಕ್ಲಾಸಿಕಲ್ ಮ್ಯೂಸಿಕ್ ಹಿಂದೂಸ್ತಾನಿ ಕಲಿತಾ ಇದ್ದೀನಲ್ಲ, ಪ್ರಾಕ್ಟೀಸ್ ಮಾಡುವಾಗ ತಾಳ ನಡೀತಾ ಇರುತ್ತೆ, ನಾವೇನೇನೋ ಹಾಡಿ ವಾಪಸ್ ಸಮ್ ಅಂತ ಇರುತ್ತೆ, ಅದು ಬರೋ ಲೆಕ್ಕಾಚಾರ ಈ ಥರ ಎಲ್ಲ ನಡೀತಾ ಇರುತ್ತೆ. ಒಂಥರ ಇಟ್ ಫೋರ್ಸಸ್ ಯು ಟು ಬಿ ಇನ್ ದ ಮೂಮೆಂಟ್. ಅದು ಒಂದು ರೀತಿ ಮೆಡಿಟೇಷನ್ ಥರ, ಇನ್ ದ ಸೆನ್ಸ್ ದಟ್ ಬೇರೆ ಎಲ್ಲ ಆಲೋಚನೆ ಬ್ಯಾಕ್. ಯು ಹ್ಯಾವ್ ಟು ಬಿ ಇನ್ ದ ಮೂಮೆಂಟ್. ಅದು ಎಲ್ಲ ಸ್ವರ ಶುದ್ಧವಾಗಿ ಬರ್ತಾ ಇದೆಯಾ, ಏನೇ ಮೂಮೆಂಟ್ ಮಾಡಿದ್ರು ಹೆಂಗೆ ನಡೀತಾ ಇದೆ. ಸೊ ಅದು ಏನಾದ್ರು ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಹಾಡಿದ್ರೆ ಹಾಡಷ್ಟೊತ್ತು ಒಂಥರ ಬೇರೆ ಜಗತ್ತೆಲ್ಲ ಇಟ್ ಗೋಸ್ ಬ್ಯಾಕ್. ಸೊ ನಾವು ಅದು ಮುಗಿಸಿ ಹೊರಗೆ ಬಂದಾಗ ಮತ್ತೆ ವಾಪಸ್ ಡೈಲಿ ರುಟೀನ್ ವರ್ಕ್ ಮಾಡುವಾಗ ಒಂಥರ ಒಂದು ಫ್ರೆಶ್ ಮೈಂಡ್ ಡೆಫಿನೆಟ್ಲಿ ಫೀಲ್ ಆಗುತ್ತೆ. So are continuing on the same path when you're alone, do you hum any songs or ಹಂಗೆ ಕಂಪೋಸಿಷನ್ ಆಗ್ತಿರತ್ತ ತಲೆಯಲ್ಲಿ? ಹಾ ಹೌದು. ಅಯ್ಯೋ, ಯಾವ್ದೋ ಅಂದ್ರೆ ಅದೊಂಥರ ವಿಚಿತ್ರ ಅನ್ಸ್ಬಿಡುತ್ತೆ. ಯಾವಾಗೋ ಒಂದ್ಸಲ ಏನೋ ಕೋಪ ಏನೋ ಬಂದಿರುತ್ತೆ ಅನ್ಕೊಳ್ಳೋಣ, ಆವಾಗ ಮ್ಯೂಸಿಕ್ ಕೊಡ್ತಾ ಇರುತ್ತೆ. ನಾನು ಸ್ಪ್ಲಿಟ್ ಏನು, ಈಗ ನಾನು ನಿಜವಾಗ್ಲೂ ಕೋಪದಲ್ಲಿ ನಾನು ತೊಡಗಿಸ್ಕೋಬೇಕಾ ಅಥವಾ ಈ ಮ್ಯೂಸಿಕ್ ಚೆನ್ನಾಗಿದೆ ಇದನ್ನ ನಾನು ಮನೆಗೆ ಹೋದ್ಮೇಲೆ ಇದನ್ನ ರೆಕಾರ್ಡ್ ಮಾಡೋಕೆ ಇದು ಒಳ್ಳೆ ಐಡಿಯಾ ಅಂತ ಇನ್ನೊಂದ್ ಕಡೆ ಅದೇನೋ ಕೋಪ ಇದೆ, ಅದು ಏನ್ ರಿಸಾಲ್ವ್ ಆಗ್ಬೇಕು ಅದನ್ನ ನೋಡಂತ ಇನ್ನೊಂದ್ ಕಡೆ, ಅಥವಾ ಇನ್ನೇನೋ ಮನೇಲಿ ಏನೋ ಆಯ್ತು ಬೇಜಾರ, ನಾನೇನೋ ಮಾಡ್ಕೋಗಿ ಏನೋ ಆದಾಗ ಹಿಂಗೇನೋ ಬೇಜಾರ ಅಂತ ಅನ್ಕೊಂಡೆ, ಅವಾಗ ಏನೋ ಮ್ಯೂಸಿಕ್ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಸ್ ಸೊ ಸ್ಟಾರ್ಟಿಂಗ್ ಮಾತಾಡ್ತಿದ್ರಿ ನೀವು, ಏನೋ ಅಪ್ಪ ಅಮ್ಮಂದ ಆಗಿರ್ಲಿ ಅಥವಾ ತುಂಬಾ ಜನ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಮ್ಯೂಸಿಕ್ ಹೇಳ್ಕೊಟ್ರು. ಸೊ ಯು ಡೂಯಿಂಗ್ ಸಮಥಿಂಗ್ ಬಿಗ್ಗರ್ ಅಚೀವ್ಮೆಂಟ್ ಎಟ್ ದಿಸ್ ಪಾಯಿಂಟ್. ಸೊ ಈಗ ಯಾರಾದ್ರೂ ಪೀಪಲ್ ಹೂ ಆರ್ ಗುಡ್ ಎಟ್ ಮ್ಯೂಸಿಕ್ ಬೈ ಮನೇಲಿ ಕೇಳಿ ಕೇಳಿ, ಫಾರ್ ಎಕ್ಸಾಂಪಲ್ ನಾ ವಾಸ್ ಥಿಂಕಿಂಗ್ ಈಗ ಜಯ ಕೊಲ್ಹಾಪುರನೆಲ್ಲ ಇಸ್ ಕಾಮನ್ ಇನ್ ಎವ್ರಿಬಡೀಸ್ ಹೌಸ್. So if anyone wants to start their musical journey, in their teens or when they're adults, is it still the right moment or is it too late? ಕಲಿಯೋಕ್ಕೆ ಏಜ್ ಅನ್ನೋದು ಯಾವುದಕ್ಕೂ, ಏನು ಕಲಿಯೋಕ್ಕೂ ಕರೆಕ್ಟ್ ವಯಸ್ಸಾದ್ಮೇಲೆ ನಮ್ಮ ಶಾರ್ಪ್ನೆಸ್ ಕಮ್ಮಿ ಆಗುತ್ತೆ. ಚಿಕ್ಕ ಮಕ್ಳಿದ್ದಾಗ ಕಲಿಯೋಕ್ಕಾಯ್ತು ಅಂದರೆ ದೇವ್ರ ಆಶೀರ್ವಾದ, ತಂದೆ ತಾಯಿ ಮಾಡಿದ್ದು ಪುಣ್ಯ ಅನ್ಬೇಕು. ಬಟ್ ಚಿಕ್ಕವರ ಇದ್ದಾಗ ಆಗಿಲ್ಲ ಅಂದರೆ ನಾವು ಯಾವಾಗ ಕಲಿಬೇಕು ಅಂತ ಬುದ್ಧಿ ಬಂದಿದೆಯೋ ಅವಾಗೇ ಚಿಕ್ಕವ್ರು ಅನ್ಕೊಂಡು ಶುರು ಮಾಡೋದೆ. ಗೋಯಿಂಗ್ ಬಿಯಾಂಡ್ ಇದು, ಸಪೋಸ್ ಏನೋ 60 ವರ್ಷಕ್ಕೆ ಬುದ್ಧಿವಂತು ಅಂತ ಅನ್ಕೊಳ್ಳೋಣ, ನಂಗೇನೋ ಕಲಿಬೇಕು ಅಂತ ಮೊದಲಿಂದ ಇತ್ತು, ಈಗ ವಯಸ್ಸಾಯ್ತು ಅನ್ಕೊಳ್ದೆ ಅವಾಗ ಕಲ್ತ್ರು ಅವಾಗಿಂದ ಎಷ್ಟೊಂದು ವರ್ಷ ಕಲಿತೀವಿ, ಅಟ್ಲೀಸ್ಟ್ ಮುಂದಿನ ಜನ್ಮಕ್ಕೆ ಅಲ್ಲಿಂದ ದೇವ್ರ ಮುಂದೆ ಕರ್ಕೊಂಡು ಹೋಗ್ಬೋದು. ನೋ ಏಜ್ ಬ್ಯಾರಿಯರ್. ಸೊ ಮ್ಯೂಸಿಕಲಿ ಯಾರು ತುಂಬಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಆರ್ ಮೋರ್ ಇನ್ ಟು ಸ್ಪಿರಿಚುವಲ್ ಆಕ್ಟಿವಿಟೀಸ್,
somewhere they'll experience divine power ಅಂತ ಅಂತಾರೆ in between any of the activities they do. ಸೊ ನಿಮ್ಗೆ ಏನೋ ನಿಮ್ಮ ಹಾಡು ಹಾಡ್ತಿರೋಬೇಕಾರೆ ಅಥವಾ ರೆಕಾರ್ಡಿಂಗ್ ಟೈಮಲ್ಲಿ ಹ್ಯಾವ್ ಯು ಎವರ್ ಫೆಲ್ಟ್ ದಟ್ ಡಿವೈನ್ ಪವರ್ ಸಮ್ ಟೈಮ್? ಈ ಕ್ವಶನ್ ಹೆಂಗ್ ಬಂತು ನಿಮ್ ತಲೆಯಲ್ಲಿ ಅಂತ ಯೋಚಿಸ್ತಾ ಇದ್ದೀನಿ. ಅದೊಂಥರ ತುಂಬಾ ಸೆಕ್ಯೂರ್ಡ್ ಸ್ಪೇಸ್. ಹಾ ಮಾಡುವಾಗ ಏನೇನ್ ತರ ಫೀಲ್ ಆಯ್ತು ಏನು ಅಂತ ಅಂದ್ರೆ ಹೇಳಿದ್ರೆ ಅದು ವರ್ಡ್ಸ್ ಅನ್ನೋದು ಎಲ್ಲೋ ಒಂದು ಬಾಕ್ಸ್ ಮಾಡ್ಬಿಡುತ್ತೆ ಆ ಫೀಲಿಂಗ್ ನ ಅನ್ನೋ ಭಯ. ಇಟ್ಸ್ ಸೋ ಇನ್ಫಿನೈಟ್, ಕರೆಕ್ಟ್. ಸೋ ನೋ ವರ್ಡ್ಸ್. ಬಟ್ ಕೆಲವಂತೂ ಹೇಳ್ಬೋದು. ಅಂದ್ರೆ ಈಗ ಸತ್ಯಾತ್ಮ ತೀರ್ಥ ಅಕ್ಷರ ಮಾಲಿಕಾ ಸ್ತೋತ್ರ ಅಂತ ನಮ್ಮ ಆಚಾರ್ಯ ಬರೆದಿದ್ದು. ಸೂಪರ್ ಇಟ್ ಇಸ್. ಫಸ್ಟ್ ಕಳಿಸ್ದಾಗ ಮಾಡ್ತಾ ಮಾಡ್ತಾ ಕಳ್ಸೋರು ಮಾವರು. ಹಿಂಗ್ ಬರ್ತಾ ಇದೆ, ಇಷ್ಟ ಆಗಿದೆ. ಒಂದೊಂದು ಶ್ಲೋಕ ಒಂದೊಂದು ಅಕ್ಷರ ಶುರು ಆಗೋದು. ಒಂದೊಂದು ಇದರಲ್ಲಿ ಒಂದೊಂದು ಕ್ಷೇತ್ರದಲ್ಲಿರೋ ಆಯಾ ಗುರು ಪರಂಪರೆ ಬಂದಿರೋ ಒಬ್ಬೊಬ್ರು ಸ್ವಾಮಿಗಳು ಇಂಥ ಇದರಲ್ಲಿ ಮತ್ತೆ ಎಲ್ಲ ಸತ್ಯಾತ್ಮ ತೀರ್ಥರ ಅಲ್ಲಿ ಎಂಡ್ ಆಗುತ್ತೆ ಪ್ರತಿಯೊಂದು. ಸತ್ಯಾತ್ಮ ತೀರ್ಥ ಬಾಯಿ ಪ್ರಭು. ಪ್ರಭು ಹೆಂಗಿದು, ಏನ್ ಫ್ಲೋ ಇದು ಯಪ್ಪ. ಅಂದ್ರೆ ನಾವು ಇಲ್ಲಿ ಇದೀವಿ ಈಗ, ಆ ಮೂಮೆಂಟ್ ಅಲ್ಲಿ ಇದೀವಿ ಅನ್ನೋ ಮಾತ್ರಕ್ಕೆ we should not miss the fact that it is something fantastic we are witnessing. ಕರೆಕ್ಟ್. ಮುಂದೆ ಒಂದು 100 years ಆಮೇಲೆ ತಿರುಗಿ ನೋಡಿದಾಗ ದಿಸ್ ಇಸ್ ಸಚ್ ಎ ಮೂಮೆಂಟ್, ಎಂಥ ನೆನಪಲ್ಲಿ ಇಟ್ಕೊಳ್ಳೋಂಥ ಸ್ತೋತ್ರ. ಅದು ದಟ್ ಎಂಟೈರ್ 20 minutes, ಐ ಡೋಂಟ್ ನೋ ಎಷ್ಟು 15 minutes ಪ್ಲಸ್ ಇದೆಯಾ, ಅದು ಅನ್ಸೋದೇ ಇಲ್ಲ ಆಕ್ಚುಲಿ. ದಟ್ ಪರ್ಟಿಕ್ಯುಲರ್ ಐ ನಾಟ್ ಇಟ್ ಇಸ್ ಸ್ತೋತ್ರ, ಬಟ್ ಇಟ್ ವಿಲ್ ಜರ್ನಿನೂ ಹೇಳುತ್ತೆ ಅಂಡ್ ಇಟ್ ವಿಲ್ ಡಿಫೈನ್ ಹೋಲ್ ಗುರು ಪರಂಪರೆ ಆಲ್ಸೋ. ಇಟ್ ಇಸ್ ಸಚ್ ದಟ್ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್ ಇಸ್ ವೆರಿ ನೈಸ್ ಆಕ್ಚುಲಿ. ಯಾ, ಅದು ಓದ್ಬೇಕಾದ್ರೆ ಆಗಿತ್ತು, ಮಾಡ್ಬೇಕಾದ್ರೆ ಮಾಡಾದ್ಮೇಲೆ ಮಾವರು ಕೇಳಿ ಅವ್ರು ರಿಯಾಕ್ಟ್ ಮಾಡಿದ್ದು. ಅಂದ್ರೆ ಈಗ ನಾನು ಇದೊಂದ್ರ ಬಗ್ಗೆ ಹೇಳ್ತೇನಲ್ಲ, ಸೊ ಮಿಕ್ಕ ನನ್ನೆಲ್ಲ ಬೇರೆ ಹಾಡುಗಳಿಗೂ ಅನ್ಯಾಯ ಮಾಡ್ತಾ ಇದೀನಿ ಅಂತ ಎಲ್ಲ ಒಂದ್ ಕಡೆ. ಬಟ್ ಅಟ್ಲೀಸ್ಟ್ ಒಂದೆರಡು ಶೇರ್ ಮಾಡ್ಬೋದು ಅಂತ ಐ ಆಮ್ ಟೇಕಿಂಗ್ ದಟ್ ರಿಸ್ಕ್. ಬಿಕಾಸ್ ಆಫ್ಕೋರ್ಸ್ ಅಕ್ಷರ ಮಾಲಿಕಾ ಸ್ತೋತ್ರ ಹೇಳಿದೆ. ಇದು ಹರಪನಹಳ್ಳಿ ಭೀಮಾ ಅವರು ಇದಾರಲ್ಲ, ಅವರು ಮರಿಮೊಮ್ಮಗ ಅನ್ಸುತ್ತೆ, ಅವರು ಬಂದಿದ್ರು, ಶ್ರೀಯುತ ಗಿರಿಧರ್ ಅಂತ. ಮತ್ತೆ ಅವರು ಮಿಸಸ್ ಶ್ರೀಮತಿ ಕ್ಷಮಾ ಗಿರಿಧರ್. ಅಂದ್ರೆ ಅವರು ಹರಪನಹಳ್ಳಿ ಭೀಮವ್ವ ಅವ್ರದ್ದು ಹಾಡಿದ್ದನ್ನ ಕೇಳಿ ಬಂದು ಆಶೀರ್ವಾದ ಮಾಡೋಕು ಅಂತ ಮನೆಗೆ ಬಂದು, ಹೆಂಗೆ ಕಾಂಟ್ಯಾಕ್ಟ್ ಹೆಂಗೋ ಮೋಸ್ಟ್ಲಿ ಫೇಸ್ಬುಕ್ ಅಲ್ಲಿ ಇದ್ ಮಾಡೋ ಏನೋ, ಅಂದ್ರೆ ಬಂದು ಭೀಮವ್ವ ಅವ್ರದ್ದು ಹಾಡುಗಳೆಲ್ಲ ಏನೇನಿದೆ ಎಲ್ಲ ಹೇಳಿ ನಮಗೂ ಕೊಟ್ಟು ಬುಕ್ನ ಅವ್ರ ಸಂಪಾದನೆ ಮಾಡಿದ್ದು ಅವ್ರ ಮನೆತನದಲ್ಲಿ ಅವೈಲಬಲ್ ಎಲ್ಲ ಒಟ್ಟಾಕಿ ಆದ್ಮೇಲೆ ಅದರಲ್ಲಿ ಸ್ತುತಿಮಣಿ ಮಾಲಿಕ ಅಂತ ಹಾಡಿದೆ. ಅದು ಅಂದ್ರೆ ಬೇರೆ ಅಷ್ಟು ಪ್ರಸಿದ್ಧಿ ಆಗಿಲ್ಲ ಅನ್ಸತ್ತೆ, ಬಟ್ ಓಕೆ, ಯಾವ್ಯಾವ ಹಾಡ್ಗೂ ಅದು ಕೇಳೋರ್ಗೆ, ಯಾಕಂದ್ರೆ ಒಂದೊಂದು ಹಾಡು ಒಂದೊಂದು ಸ್ತೋತ್ರನು ಅದು ಲೈಫ್ ಚೇಂಜಿಂಗ್ ಅಲ್ಲ. ಸೊ ನಮ್ ಲೈಫ್ಗೆ ಯಾವಾಗ ಆ ಹಾಡ್ ಮೂಲಕ ಉದ್ಧಾರ ಆಗ್ಬೇಕು ಅಂತ ಬರ್ದಿದ್ಯೋ ಅವಾಗ ಆ ಹಾಡು ನಮ್ಗೆ ಟಚ್ ಆಗುತ್ತೆ, ನಾವು ಅದರಿಂದ ಪ್ರಭಾವಿತರಾಗ್ತೇವೆ. ಹಂಗೆ ಸ್ತುತಿಮಣಿ ಮಾಲಿಕ ಯಾರ್ಯಾರ ಜೀವನದಲ್ಲಿ ಯಾವಾಗ ಯಾವ ಟಚ್ ಆಗ್ಬೇಕು ಅವಾಗ ಆಗುತ್ತೆ ಅಂತ ನಂಗೆ ಅನ್ಸಿಕೆ. ಎಲ್ಲಾ ಸ್ತೋತ್ರನೂ ಹಂಗೆ, ಬಟ್ ಇದು ಅದೇ ಹಾಡ್ಬೇಕಾದ್ರೆ ಅಂದ್ರೆ ನಾವೀಗ ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಮುಳುಗ್ತೀವಲ್ಲ, ಹಂಗೆ ಅವನವರು ಅವ್ರದೊಂದು ಥಾಟ್ ಪ್ರೊಸೆಸ್ ಅಲ್ಲಿ ಒಂದ್ ದಿನ ಒಂದ್ ಸಂಜೆ ಒಂದ್ ಸ್ವಲ್ಪ ಹೊತ್ತು ಥಾಟ್ ಪ್ರೊಸೆಸ್ ಮುಳುಗಿದ್ದನ್ನ ಬರೆದಿಟ್ಟಂಗೆ ಇದೆ. ಫುಲ್ ರಿಚ್, ಅಂದ್ರೆ ನಾವ್ ಏನೇನೋ ಯೋಚನೆ ಮಾಡ್ತೇವೆ, ಅವ್ರು ಫುಲ್ ರಿಚ್. ಎಲ್ಲ ಯಾವ್ಯಾವ ಭಾಗವತ ಎಲ್ಲ ಕಥೆಗಳೆಲ್ಲ ಕೇಳಿ ಏನೇನಿದೆ ಅವ್ರ ಒಳಗೆ ಅದ್ರದ್ದು ಪಾಕ ತರ ಇದೆ ಅದು ಹಾಡು. ಅದ್ ಹಾಡ್ಬೇಕಾದ್ರೆ, ಅದ್ ಕೇಳ್ಬೇಕಾದ್ರೇನು ಈಗ ಅಥವಾ ಓದ್ಬೇಕಾದ್ರೆ ನಿಮ್ಗೆ ಇಟ್ ಈಸ್ ಸಮಥಿಂಗ್. ಅದು
ಕಾಣ್ಪುಟ್ಟಿನ ನೋಡಿ ಫಲವಿದು ಬಾಳ್ದುದಕ್ಕೆ ಈ ಹಾಡು ಈ ಫಲವಿದು ಬಾಳ್ದುದಕ್ಕೆ ಈ ತರ ಹಾಡು ನಾರಾಯಣನ ನೆನೆ ಇವೆಲ್ಲ ಯಾವ್ದೋ ಒಂದ್ ಲೈನ್ ನಾವು ಯಾವ್ದೋ ಲೈಫಲ್ಲಿ ಏನೋ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಯಾವ್ದೋ ಒಂದ್ ಲೈನ್ ಬಂದು ಓ ಇದಾದ್ರ ಮೀನಿಂಗು ಯಪ್ಪಾ ಇಷ್ಟ ಚೆನ್ನಾಗಿದ್ಯಾ ಅದು. ಏನೋ ಸುಮ್ನೆ ದಿನ ಹಾಡ್ತಾ ಇರ್ತೀವಿ, ಏನೋ ಗೊತ್ತು ನಂಗೆ ಈ ಹಾಡು ಅನ್ನೋ ತರ ಒಂದ್ ಶಬ್ದ ಏನೋ ಒಂದು ಹಿಂಗಿಟ್ಟಿದಾರ ಅಂತ. ಆಮೇಲೆ ನಮ್ಗೆ ಏನ್ ಗೊತ್ತಿಲ್ದೇನೆ ಈ ತರ ಅರ್ಥ ಆಗ್ತದೆ ಅಂದ್ರೆ ನಮ್ಮ ಆಚಾರ್ಯರು ಸ್ವಾಮಿಗಳು ದೊಡ್ಡವರು ಈ ಹಾಡುಗಳನ್ನ ಕೇಳಿದಾಗ ಹೆಂಗೆ ಖುಷಿ ಪಡ್ತಿರ್ಬೋದು. ಅದೊಂಥರ ದಟ್ ಈಸ್ ಬಿಗ್ಗೆಸ್ಟ್ ಸಮಥಿಂಗ್ ಫಾರ್ ಡೂಯಿಂಗ್ ದಾ ದೇವ್ರ ನಾಮ ಆಗ್ಲಿ ಸ್ತೋತ್ರ ಮಾಡೋದು. ಯು ಆರ್ ಪುಟ್ಟಿಂಗ್ ಯುವರ್ ಹ್ಯಾಂಡ್ಸ್ ಇನ್ ಟು ಸಮಥಿಂಗ್ ವಿಚ್ ಏನು ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಅಲ್ಲಿಗೆ ಫಸ್ಟ್ ಇಂದ ಫುಲ್ ಲಿಂಗದೇಹ ಭಂಗವಾಗಿ ಎಂಡಿಂಗ್ ಅಲ್ಲಿವರೆಗೂ ಕೈ ಹಿಡ್ಕೊಂಡು ಹೋಗೋವು ಇವೆಲ್ಲ ಸ್ತೋತ್ರಗಳು ದಾಸರ ಪದಗಳು. ಅಂತ ಇದು ಕೊಟ್ಟು ಅಂತ ಸ್ಟ್ರೀಮ್ ಅಲ್ಲಿ ಇದೀವಿ ಅನ್ನೋದು. ಐ ಆಮ್ ಜಸ್ಟ್ ಕನೆಕ್ಟಿಂಗ್ ದ ಡಾಟ್ಸ್. ಮತ್ತೆ ವಿಶ್ವಸ್ತುತಿ ನೀವು ಅಪ್ಲೋಡ್ ಮಾಡಿದ್ದೀರ ಯೂಟ್ಯೂಬಲ್ಲಿ. ದ ಥಿಂಗ್ ಇಸ್ ಅದ್ರ ನೀವು ರೆಂಡರ್ ಮಾಡಿದಾಗ ವಿ ಆರ್ ಜಸ್ಟ್ ಕ್ಯೂರಿಯಸ್ ಏನಿರ್ಬೋದು ಮೀನಿಂಗ್ ಅಂತ. ನಾವು ಐ ವಾಸ್ ಜಸ್ಟ್ ಥಿಂಕಿಂಗ್ ಏನಿರ್ಬೋದು ಇಷ್ಟು ಲೆಂತಿ ಆಗಿದೆ ಅಂತ. ಸೊ ದ ವೆರಿ ನೆಕ್ಸ್ಟ್ ಡೇ ಒಂದು ಪ್ರವಚನದಲ್ಲಿ ರ್ಯಾಂಡಮ್ ಆಗಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ. ಐ ಗೆಸ್ ಕಲ್ಲಾಪುರ ಪಾವಮಾನಾಚಾರ್ಯ ಹೇಳ್ತಾ ಇದ್ರು. ಸೊ ಐ ವಾಸ್ ಲೈಕ್ ನಿನ್ನೆ ತಾನೇ ಈ ಸಾಂಗ್ ದಾಸೋಹಮಲ್ಲಿ ಕೇಳ್ತಾ ಇದ್ದೆ. ದೆನ್ ವೆರಿ ನೆಕ್ಸ್ಟ್ ಡೇ ಐ ಆಮ್ ಗೆಟಿಂಗ್ ದ ಮೀನಿಂಗ್ ಅಂತ. ಸೊ ಐ ಗೋ ಬ್ಯಾಕ್ ಅಗೇನ್, ಓ ಎಷ್ಟು ಚೆನ್ನಾಗಿದೆ. ಒಂದು ಪಾಯಿಂಟ್ ಇದಲ್ಲಿ ಒಬ್ಬ ರಾಜನಿಗೆ ಎಲ್ಲಾ ಪ್ರಜೆಗಳ ಮೇಲೆ ಒಂದು ಏನೋ ಪ್ರೀತಿ ಇದ್ದೇ ಇರುತ್ತೆ. ಆದ್ರೆ ಒಬ್ಬ ನನ್ನ ಮಂತ್ರಿ ಕಡೆಯಿಂದ ಇದ್ದಾನೆ ಅಂತ ಅಂದ್ಮೇಲೆ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ. ಆ ರೀತಿ ಸತ್ಯಸಂಧರು ಒಂದು ವಿಶ್ಲೇಷಣೆ ಬರ್ತಿದ್ದಾರೆ ಅದರಲ್ಲಿ. ಸೊ ಐ ವಾಸ್ ಲೈಕ್ ಎಷ್ಟು ಚೆನ್ನಾಗಿ ರೆಂಡರ್ ಆಗಿದೆ, ಎಷ್ಟು ಚೆನ್ನಾಗಿ ಮೀನಿಂಗು ಇದೆ ಇದರಲ್ಲಿ. ವಿಷ್ಣುಸ್ತುತಿ ಆಕ್ಚುಲಿ ನಮ್ಮ ಮಾವ ಅವ್ರಿಗೆ ಇನ್ನೂ ಏನೋ ಕಲ್ಪನೆ ಇದೆ, ಅವಾಗಿತ್ತು. ಇವಾಗ ಅಂದ್ರೆ ಅದು ಸ್ಯಾಟಿಸ್ಫೈ ಆಗಿದೆಯಾ ನನ್ನ ರೆಂಡಿಷನ್ ಗೊತ್ತಿಲ್ಲ. ಬಟ್ ಅದು ಅರ್ಥ ಯಾಕಂದ್ರೆ ಹೇಳಿದ್ನಲ್ಲ, ಸಂಸ್ಕೃತ ಚೆನ್ನಾಗಿ ಬಲ್ಲವರು, ಶಾಸ್ತ್ರಾಧ್ಯಯನ ಮಾಡಿದವರು, ಅವ್ರ ಆನಂದ ನಾವು ಪಡೋ ಆನಂದ ಏನೋ ಟಿಟ್ಬಿಟ್ ತಿನ್ನ ಅಷ್ಟೆ. ಅವರು ಹೇಳೋರು ಒಂದೊಂದು ಶ್ಲೋಕ ಏನು ಹೆಂಗಿದೆ, ಆಮೇಲೆ ಹೇಳಕ್ಕೂ ಛಂದಸ್ ವೈಸು ಏನು ರೇಂಜ್ ಇದೆ. ನಮ್ಗೆ ಇಷ್ಟೇ ಅರ್ಥ ಆಗೋದು ಅದೇ ನಮ್ಗೆ ಕೈ ಎಟಕಲ್ಲ. ಅರ್ಥ ವೈಸುನು ಎಲ್ಲಿ ಎಂತೆಂಥ ವಿಷಯ ಬಂದಿದೆ, ಏನೇನ್ ಭಾವನೆಗಳು ಬಂದಿದೆ. ಏನೋ ಭಾವಗೀತೆ ಅಂತ ಏನೋ ಅಂತ ಇರ್ತೀವಿ, ಯಾವ ಹೌದೇ ಆರ್ಟಿಕ್ಯುಲೇಟ್. ಏನ್ ಏನ್ ಕವಿಗಳಂತೀರ ಅಂತ ಕವಿಗಳಿಲ್ಲ, ಶಾಸ್ತ್ರಜ್ಞರಂತೀರ ಅಂತ ಇದಿಲ್ಲ. ಅಂತ ಇತಿಗಳು ಎಲ್ಲ ಬರೆದು ಅದೊಂದೊಂದು ಕೇಳಿದಾಗು ತುಂಬಾ ವಿಸ್ತಾರವಾಗಿ ಬರ್ಬೇಕಿದು ಅಂತ ಮಾವರು ಬಹಳ ಹೇಳೋರು. ನಂಗೆ ವಿಸ್ತಾರ ಅಂದ್ರೆ ಸ್ತೋತ್ರ ತರನೇ ಅನ್ನೋದೆ, ಸ್ತೋತ್ರ ತರ ಒಂದು ಅಂದಿದ್ದಿದೆ. ಬಟ್ ಇಲ್ಲಿ ಏನಾಗಿದೆ, ಮಾವ ಅವರು ಅರ್ಥ ಹೇಳ್ತಿದ್ರಲ್ಲ, ಅದು ಕೇಳಿ ನಂಗೆ ಏನ್ ಅನ್ಸುತ್ತೆ, ಅದು ಸ್ವಲ್ಪ ನಿಧಾನವಾಗಿ ಶ್ಲೋಕಗಳನ್ನ ಹೇಳಿ ಅದನ್ನ ಆಲಾಪಿಂದನೋ ಮ್ಯೂಸಿಕ್ ಇಂದನೋ ಸ್ಲೋ ಪೇಸ್ ಅಲ್ಲಿ ಹೋದ್ರೆ ವಿಲ್ ಜಸ್ಟ್ ಗೋ ವಿತ್ ದಟ್ ಫ್ಲೋ ಆಕ್ಚುಲಿ. ಸೊ ಅದನ್ನ ಏನೋ ಮಾಡಕ್ ಟ್ರೈ ಮಾಡಿದೀನಿ. ಅದೊಂದು ಪ್ರಯೋಗ ಅಂತಾನೆ ಅನ್ಬೇಕು, ಅದಕ್ಕೆ ಜರ್ನಿ ಅಂತ ಹೆಸರಿಟ್ಟಿದ್ದೀನಿ. ಅಫ್ಕೋರ್ಸ್ ಅದಕ್ಕೆ ಬರೀ ಸ್ತೋತ್ರ ಕೇಳ್ಬೇಕು ಅನ್ಕೊಂಡವ್ರಿಗೆ ಮಿಕ್ಕಿದ್ದು ಬೇಡ ಆಗತ್ತೆ. ಬಟ್ ಅದರ ಅರ್ಥ ಏನಿದೆ ಅಂತ ಅದ್ರ ಫ್ಲೋ ಅಲ್ಲಿ ಹೋಗೋರ್ಗೆ ಇದು ಪೂರಕ ಆಗತ್ತೆ ಅಂತ ನಂಗೆ ಅನಿಸಿಕೆ. ಹಂಗೆ ಆದವರು ಹೇಳಿದ್ದಾರೆ, ಕರೆಕ್ಟ್ ಆಗಿ ಕೂತಿದೆ ಅಲ್ಲಿ ಈ ರೀತಿ ಆಲಾಪು ಇದೆಲ್ಲ ಅಂತ. ಯಾಕಂದ್ರೆ ಆತರ ಪ್ರಯೋಗನು ತುಂಬಾ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ನಮ್ ಸಂಸ್ಕೃತ ನಾಲೆಡ್ಜ್ ಆಚಾರ್ಯ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವಿರ್ಲಿ. ಸೊ ಆಚಾರ್ಯ ಏನಾದ್ರು ಹೇಳಿದ್ರೆ ಈ ತರ ಮಾಡಿದ್ದು ಅಂತ. ಸ್ತೋತ್ರ ಗಾಟ್ ಜಸ್ಟಿಸ್ ಬೇಸಿಕಲಿ. ಅಷ್ಟು ಅದು ಆಕ್ಚುಲಿ ನೀವು ತಮ್ಮವ್ರ ಅದನ್ನ ಆಲ್ ದ ನಾಟ್ ಥಂಬ್ನೇಲ್ ಬಟ್ ದಟ್ ಇಮೇಜ್ ಇಟ್ ಸೆಲ್ಫ್ ಐ ಸಿ ಒಂದು ಹ್ಯೂಮನ್ he is just holding like this.
ಐ ಹ್ಯಾವ್ ಸೀನ್ ದ ಡೀಟೇಲ್. ಮಧ್ಯದಲ್ಲಿ ಎಸ್. ದೇವರಿದ್ದಾರೆ, ರೈಟ್ ಸೈಡ್ ಸತ್ಯಸಂಧ ವೃಂದಾವನ ಇದೆ. ಎಸ್. ಮೀನ್ಸ್ ಇಟ್ ಇಸ್ ಲೈಕ್ ಟುವರ್ಡ್ಸ್ ದ ಲೆಫ್ಟ್, ದೇವ್ರ ಲೆಫ್ಟ್ ಸೈಡ್ಗೆ ಸತ್ಯಸಂಧ, ರೈಟ್ ಸೈಡ್ಗೆ ಒಬ್ಬ ಮನುಷ್ಯ ಈ ತರ ಮಾಡ್ತಿರೋದು ಇದೆ. ಸಚ್ ಎ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. I was like, yeah, this is what visually also it is Yeah. like, and it carries the whole how many minutes it is, Correct. but that is the essence of the stotra. That's what I mean. So that's a very good rendering of it. ಬ್ಯೂಟಿಫುಲ್ ಇತ್ತು. ನಾನು ಹೇಳ್ತೇನೆ ನಮ್ಮ ತಮ್ಮಂಗೆ ಹೋಗಿ. Thanks. ಯಾಕಂದ್ರೆ ಅವನು ನನ್ಕಿಂತ ತುಂಬಾ ಮುಂದೆ ಇದ್ದಾನೆ ಸಂಸ್ಕೃತ ಇದ್ರಲ್ಲಿ. ಸಾಕ್ಷಾತ್ ಸ್ವಾಮಿಗಳು ಶಿಷ್ಯ. ಅವನ್ಗೆ ಸ್ತೋತ್ರಗಳು ಕೇಳಿದಾಗ ಅವನ್ಗಾವ ಆನಂದ ಬೇರೆ. ಸೊ ಅದನ್ನ ತಲೆಯಲ್ಲಿಟ್ಕೊಂಡು ಅವನು ಎಸ್ಪೆಷಲಿ ಅಬ್ಸ್ಟ್ರಾಕ್ಟ್ ಏನಾದ್ರು ಮಾಡಕ್ ಬಂದಾಗ ಅವ್ನು ಮಾಡಿದ್ ನೋಡಿ ನಂಗೆ ಒಂಥರ, ನೀನು ಮ್ಯೂಸಿಕಲ್ಲಿ ಈ ತರ ಪುಷ್ ಮಾಡ್ತೀಯ ಫ್ರಾಂಟಿಯರ್ಸ್, ನಾನು ಇನ್ನ ಯಾವ ರೀತಿ ಮಾಡ್ಬೋದು ಅಂತ ಅವ್ನು ಮಾಡಿ ಅವ್ನು ಇನ್ನ ನೆಕ್ಸ್ಟ್ ಇದಕ್ಕೂ ತಗೊಂಡೋಗಿರ್ತಾನೆ. ಇದೆಲ್ಲ ನೋಡಿ ಆಚಾರ ನೋಡಿ ಅವ್ರು ಇನ್ನ ನೆಕ್ಸ್ಟ್ ಲೆವೆಲ್ ಖುಷಿ ಪಟ್ಟು ಅವ್ರು ಇಬ್ರಿಗೂ ಆಶೀರ್ವಾದ ಮಾಡ್ತಾರೆ. Why I'm getting into detailing andre, again, Dwadasha Stotra I was just mentioning before. ಪ್ರೇಣಿಯಾಮ ವಾಸುದೇವ್ ನಾರ್ಮಲ್ ವಾಲ್ಪೇಪರ್ ಇದೆ, ಬಟ್ ನಾವು ಕೇಳಬೇಕು ಅಂತ ಏನೋ ಅಮೆಝಾನ್ ಮ್ಯೂಸಿಕಲ್ಲಿ ಎನಿ ಟೈಮ್ ಐ ಜಸ್ಟ್ ಗೋ, ದಟ್ ವಾಲ್ಪೇಪರ್ ಇಟ್ ಸೆಲ್ಫ್ ಇಸ್ ವೆರಿ ಗುಡ್. ಕ್ರಿಶ್ಚಿಯನ್ ವಾಲ್ಪೇಪರ್ ಇದೆ, ಏನೋ ಕಲರ್ಸ್ ಬಿಹೈಂಡ್ ಇಟ್. ಲೈಕ್ ಯಾ, ಫಸ್ಟ್ ಅಟ್ರಾಕ್ಷನ್ ಅದಾಗುತ್ತೆ. ಅಂಡ್ ನಿಮ್ ಮಗದ ವಾಯ್ಸ್ ಕೂಡ ಅಟ್ ದ ಲಾಸ್ಟ್ ಆಫ್ ಈಚ್ ಲೈನ್ ಬರುತ್ತೆ. ಸೊ ಯಾರಾದ್ರೂ ಸಿಂಪಲ್ ಆಗಿ ಹೇಳ್ಬೋದು, ಸೊ ನಿಂಗೆ ನಾರ್ಮಲ್ ರೆಡಿಷನ್ ಇಷ್ಟ ಇಲ್ವಾ, ಜಸ್ಟ್ ಗೋ ಎಂಜಾಯ್ ದಿಸ್. ಸೊ ಅದರ್ ಆಲ್ಸೋ ಇಟ್ ಇಸ್ ವೆರಿ ಗುಡ್. ಸೊ ಅದೇ ಯೂಟ್ಯೂಬಲ್ಲಿ ಓಕೆ, ಅಲ್ಲೂ ಅಬ್ಸರ್ವ್ ಮಾಡಿದಿರ ಅಂದ್ರೆ ಹ್ಯಾಪಿ. No, actually speaking, the entire team does it. Like then last episode ಅದನ್ನ ಹೇಳ್ತಿದ್ದೆ, on camera ನಾನು ಕಾಣಿಸ್ತೇನೆ. So there are couple of people behind this doing a lot of ಇವಾಗ ಬೆಳಿಗ್ಗೆನೆ ಕೆಲವೊಂದು ರಾಗನ ಹಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಎಲ್ಲೋ ಕೇಳಿದ ಒಂಥರ ನೆನಪಿದೆ, ಅಥವಾ ಸಂಜೆ ಇದನ್ನ ಹಾಡಾಡ್ಬೇಕು, ಅಥವಾ ಮಳೆ ಬರೋ ಟೈಮಲ್ಲಿ ಹಾಡಾಡ್ಬೇಕು ಅನ್ನೋದು. ಸೊ ಇಸ್ ಇಟ್ ರಿಯಲಿ ರಿಲೇಟಬಲ್ ಆರ್ ಆ ಥರದ್ದು ಇರೋದು ನಿಜವಾಗ್ತಿದ್ಯಾ? ಅಗೇನ್ ದಿಸ್ ಕ್ವಶನ್ ನಿಮ್ಗೆ ಹೆಂಗ್ ಬಂತೋ ಕಂಗ್ರ್ಯಾಚುಲೇಷನ್ಸ್ ಫಾರ್ ಗೆಟಿಂಗ್ ದಿಸ್ ಕ್ವಶನ್. ಯಾಕಂದ್ರೆ ನಂಗೂ ಹಿಂದೂಸ್ತಾನಿಲಂತೂ ಇಂಥ ಪ್ರಹಾರದಲ್ಲಿ ಈ ರಾಗ ಹಾಡಬೇಕು ಅಂತಿದೆ, ಅದರಲ್ಲಿ ಏನು ಸ್ವರ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಓಕೆ ಈ ಟೈಮಲ್ಲಿ ಈ ರಾಗ ಹಾಡಬೇಕು, ಸರಿ. ಅದು ಈ ಮನುಷ್ಯನಲ್ಲಿ ನಡೆಯೋ ಬೆಳಿಗ್ಗೆ ಹೊತ್ತು ಮನುಷ್ಯನಲ್ಲಿ ಏನು ಸ್ಥಿತಿ ಇರುತ್ತೆ ಸೈಕಲಾಜಿಕಲಿ, ಫಿಸಿಕಲಿ ಅನ್ನೋದನ್ನ ನೋಡಿ ಹಿರಿಯರು ಏನಾದ್ರು ಆ ಥರ ಮಾಡಿದಾರ, ಅಥವಾ ಯಾವ ರೀತಿ ಮಾಡಿದ್ದಾರೆ, ಅಥವಾ ಏನಾದ್ರು ಸ್ಪಿರಿಚುವಲಿ ಏನಾದ್ರು ವಿಚಾರ ಮಾಡಿ ಈ ಸ್ವರ ಈ ಥರ ಕರೆಸ್ಪಾಂಡ್ ಆಗುತ್ತೆ ಮನುಷ್ಯ ಮಾಡಿದಾರ ಗೊತ್ತಿಲ್ಲ. ಈ ಆ್ಯಂಗಲಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋರು ಯಾರು ಕಂಡೂ ಇಲ್ಲ ನನಗೆ. ಮೇ ಬಿ ಇಟ್ ಈಸ್ ಲಾಸ್ಟ್, ಗೊತ್ತಿಲ್ಲ. ಬಟ್ ಯಾವ ಟೈಮಲ್ಲಿ ಯಾವ ರಾಗ ಹಾಡಬೇಕು ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋದು ಇದೆ. ಡೀಟೇಲ್ಸ್ ತುಂಬ ಜನ ಹೇಳ್ತಾರೆ, ಅದನ್ನೇ ಫಾಲೋ ಮಾಡ್ತಾರೆ. ಸೊ ಅದು ನನಗೂ ಅಷ್ಟು ಕನ್ವಿನ್ಸ್ ಆಗಿಲ್ಲ. ಅಂದರೆ ನಾನೇನು ದೊಡ್ಡ ಮನುಷ್ಯ ಅಲ್ಲ, ನಂಗೆ ಕನ್ವಿನ್ಸ್ ಆಗಿಲ್ಲ ಅಂದರೆ ಏನೂ ಅಲ್ಲ. ಬಟ್ ಆ್ಯಸ್ ಎ ಪರ್ಸನಲ್ ಕ್ವೆಸ್ಟ್ ಅದಿದೆ. ತುಂಬ ಜನರನ್ನು ಕೇಳಿದ್ದೀನಿ. ಆಮೇಲೆ ಸಪೋಸ್ ಮಳೆ ಬರುವಾಗ ಈ ಥರ ರಾಗ ಹಾಡಬೇಕು, ಅಥವಾ ಈ ಥರ ರಾಗ ಹಾಡಿದ್ರೆ ಮಳೆ ಬರುತ್ತೆ ಫಾರ್ ಎಕ್ಸಾಂಪಲ್ ಇದೆ. ಅಂದರೆ ಅದು ಯಾವ ರೀತಿ ಹಾಡಬೇಕು, ಅದು ಎಷ್ಟು ಪವರ್ಫುಲ್ಲಾಗಿ ಹಾಡಬೇಕು, ಆ ಥರ ಹಾಡೋರು ಈಗಿಲ್ಲ ಅನ್ನೋದಕ್ಕೆ ನಮ್ಗೆ ಗೊತ್ತಿಲ್ವಾ, ಅಥವಾ ಇದು ಹೆಂಗೆ ಹಾಡಿದ್ರು ಅದೇನು ಆಗಲ್ಲ ಬಟ್ ಆಗುತ್ತೆ ಅನ್ನೋಷ್ಟು ಸ್ಪಿರಿಟ್ ನಿಮ್ಮಲ್ಲಿದ್ದು ನೀವು ಹಾಡಬೇಕು ಅನ್ನೋದಕ್ಕೆ ಆ ಥರ ಹೇಳ್ತಾರ, ಅಥವಾ ಈಗ ಅದು ಲಾಸ್ಟ್ ಆ ಥರ ಆ ಲೆವೆಲ್ಗೆ ಹಾಡೋರು ಯಾರು ಇಲ್ಲ ಅನ್ನೋದಕ್ಕೆ ನಮ್ಗೆ ಗೊತ್ತೇ ಇಲ್ವಾ? ಇದೆಲ್ಲ ಪ್ರಶ್ನೆ ಗೊತ್ತಿಲ್ಲ ಅಷ್ಟೇ. ಬಟ್ ಆ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಿದಷ್ಟು ಓಕೆ ಇಷ್ಟೆಲ್ಲ ನ್ಯೂಯಾನ್ಸಸ್ ಇದೆ ಪ್ರಶ್ನೆಯಲ್ಲಿ ಅನ್ನೋದು ನಿಜ. ಯಾಕಂದ್ರೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಪ್ರಶ್ನೆ ಬಗ್ಗೆ. ಸೊ ಅದು ಬಂದಿದ್ದಕ್ಕೆ ಅದಕ್ಕೆ ಹೇಳಿದೆ ಅದು ಒಂದು. ಆಮೇಲೆ ರೀಸೆಂಟ್ಲಿ ಏನಾಯಿತು, ನಮ್ಮ ತಾತ ಹಾಡು ಬರೀತಾರೆ ಅಂದಮೇಲೆ ನಮ್ಮ ವರದಾಚಾರ್ಯ ಕರ್ಣಮ್ಮ ಅವ್ರದ್ದು ಮಗು ನಾಮಕರಣ ಟೈಮಲ್ಲಿ ನಮ್ಮ ಅಜ್ಜ ಒಂದು ಹಾಡು ಬರೆದ್ರು, ಹರಸಿ ಜೋಗುಳವ ಪಾಡಿದರು ಅಂತ ಹಾಡಿದರು.
ಅದು ನಂಗೇನು ಆಸೆ ಅಂದರೆ ನಮ್ಮ ಮಾವ ಅವ್ರು ಬರೆದ್ರು ಆಗಲಿ ನಮ್ಮ ಅಜ್ಜ ಬರೆದ್ರು ಆಗಲಿ ಅವ್ರನ್ನ ಕೇಳ್ತೀನಿ, ನಿಮ್ಮ ತಲೆಯಲ್ಲಿ ನೀವು ಬರೆಯುವಾಗ ಹೆಂಗೆ ಹಾಡ್ಕೋತಾ ಇದ್ರಿ ಅಂತ. ಅದನ್ನು ಕೇಳಿದ್ರೆ ನಂಗೆ ಒಂಥರ ಆ ದಿಕ್ಕಿನಲ್ಲಿ ನಾನು ಮುಂದುವರಿಯೋಣ ಅಂತ. ಅವಾಗ ಕೇಳಿದಾಗ ಅದು ಜೋಗಳ ಹಾಡು. ಬಟ್ ನನ್ನ ತಾತ ಸುಮ್ಮನೆ ಹಾಡ್ತಾ ಇದ್ದಿದ್ದು ಹರಸಿ ಜೋಗುಳವ ಪಾಡಿದರು ಅಂತ ಹಿಂಗೆ ಹಾಡ್ತಾ ಇದ್ರು. ಯೋಚನೆ ಮಾಡಿ ಇದು ಜೋಗಳದ ಹಾಡು, ಬಟ್ ಜೋಗ್ ರಾಗದಲ್ಲಿದೆ. ಕರ್ನಾಟಕಲ್ಲಿ ನಾಟ ಅಂತ ಕರೀತಾರೆ, ನಾಟ ರಾಗ. ಅದು ನಾನು ಇದಕ್ಕೆ ರಾಗ ಹಾಕ್ಬೇಕು ಅನ್ಕೊಂಡಿದ್ರೆ ಆ ಕಡೆ ಯೋಚನೆ ಮಾಡಕ್ ಹೋಗ್ತಾ ಇರ್ಲಿಲ್ಲ. ಏನೋ ಜೋಗಳಕ್ಕೆ ಏನೋ ಕೆಲವು ಏನು ರಾಗ ಇದೆ ಅಬ್ಬಬ್ಬಾನೆ ನನ್ನ ಸ್ವಂತ ಏನೋ ಯೋಚನೆ ಒಂಚೂರು ಬೇರೆ ಏನೋ ಮಾಡ್ತಾ ಇದ್ದೆ ನಾನು. ಬಟ್ ಇದು ಹಾಡಿದಾಗ ಹಿಂಗೆ ಅನಿಸ್ತು, ಅದು ತಾತ ಅವ್ರ ವಾಯ್ಸಲ್ಲಿ ತುಂಬ ಕನ್ವಿನ್ಸಿಂಗ್ ಆಗಿತ್ತು ಜೋಗುಳ ಆಗಿ. ನನಗೆ ನಮ್ಮ ತಾತ ಅದನ್ನು ಹಾಡಿದ್ರು ಅಲ್ಲೇ ಮಲ್ಕೋತೀನಿ, ಇಷ್ಟು ಚೆನ್ನಾಗಿದೆ. ಸೊ ವಾಟ್ ನಾಟ ರಾಗ ಅದು ಅಥವಾ ಜೋಗುಳಕ್ಕೆ ಹಾಡ್ತಾರ ಇಲ್ವಾ, ಯಾಕದು ಆ ಆ್ಯಂಗಲಲ್ಲಿ ಯಾಕೆ ಯೋಚಿಸ್ಲಿ, ದೇ ಸೌಂಡಿಂಗ್ ಕನ್ವಿನ್ಸಿಂಗ್ ಟು ಮಿ. ಸೊ ನಾನು ಹಾಗೆ ಹಾಡಿದೆ, ಹಾಕಿದೆ. ನಂಗೆ ಈಗಲೂ ಅದು ಕೇಳಿದಾಗ ಐ ಆಮ್ ಶೂರ್ ಆ್ಯಂಡ್ ಐ ಫೀಲ್ ಇಟ್ಸ್ ಅ ವೆರಿ ಗುಡ್ ಲಲ್ಲಬಿ. ತುಂಬ ಒಳ್ಳೆ ಜೋಗಳ ಹಾಡು. ಅಂದರೆ ನಾನು ಹಾಡಿದ್ದೀನಿ ಅಂತ ಹಾಗೆಲ್ಲ ಏನಲ್ಲ, ಹಾಡು ಬರ್ದಿರೋ ಚೆನ್ನಾಗಿದೆ, ಅದು ರಾಗನೂ ಅದು ತಾತನ ತಲೆಗೆ ಬಂದಿದ್ದದ ಹಾಗೆ. ಈಗ ಕೇಳಿದಾಗ ಚೆನ್ನಾಗಿ ಅನ್ಸುತ್ತೆ. ಬಟ್ ಒಬ್ಬರು ಪ್ರಶ್ನೆ ಕೇಳಿದ್ರು ನನಗೆ ಫೇಸ್ಬುಕ್ಕಲ್ಲಿ, ಹಿಂಗೆ ನನ್ನ ಹೆಸರು ಮಾಡಿದೆ, ನಾಟ ರಾಗ ಕೇವಲ ಭರತ ಮುನಿ ಬರೆದಿರೋ ಗ್ರಂಥಗಳಲ್ಲೂ ಬಂದಿದೆ. ಈ ಥರ ಯಾವ್ದಾದ್ರು ಕೆಲಸ ಆರಂಭ ಮಾಡ್ಬೇಕಾದ್ರೆ ಮಾಡೋದು, ಯಾವ್ದಾರ ಕಾರ್ಯಕ್ರಮ ಆರಂಭದಲ್ಲಿ ಹಾಡೋದು, ಹಾಗಾಗಿ ಜಾಸ್ತಿ ನಾಟ ರಾಗದಲ್ಲಿ ಗಣೇಶನ ಹಾಡುಗಳು ಹಾಡೋದು ಈ ಥರ ಇರುತ್ತೆ. ಸೊ ಈ ಥರ ಇರೋ ರಾಗ ನೀವು ಜೋಗುಳಕ್ಕೆ ಹಾಕ್ಬಿಟ್ಟಿದ್ದೀರಲ್ಲ ಅಂತ ಹಿಂಗೆ ಬಂತು ಪ್ರಶ್ನೆ. ಇಂಟ್ರೆಸ್ಟಿಂಗ್. ನಂದು ಏನೊಂಥರ ಅಂದರೆ ಅವ್ರಿಗೆ ಮೋಸ್ಟ್ಲಿ ಹಿಂಗಿರ್ಬೋದು, ಅಂದರೆ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕಾದ್ರೆ ಇಂಥ ಟೈಮಲ್ಲಿ ನಾಟಕ ತುಂಬ ಸೂಟ್ ಆಗುತ್ತೆ ಅಂತ ಇರ್ಬೋದು ಅವ್ರದ್ದು ಅಭಿಪ್ರಾಯ. ಬಟ್ ಸೀಮಿತ ಆಗಿಲ್ಲ. ಬಟ್ ಈ ರಾಗ ಅದಕ್ಕೆ ಸೂಟ್ ಆಗುತ್ತೆ ಅನ್ನೋ ಮಾತ್ರಕ್ಕೆ ಈ ರಾಗನ ಅದಕ್ಕೆ ಮಾತ್ರ ಹಾಡಬೇಕು ಅಂತ ಅನ್ನೋದ್ರಿಂದ ವಿ ಆರ್ ಕ್ಲೋಸಿಂಗ್ ಅ ಡೋರ್ ಆನ್ ಆಲ್ ದ ಅದರ್ ಪಾಸಿಬಿಲಿಟೀಸ್. ಕರೆಕ್ಟ್. ಯಾಕಂದ್ರೆ ಹಂಗೆ ಹೇಳಿ ಈಗ ಜೋಗ ರಾಗದಲ್ಲಿ ಅಥವಾ ನಾಟ ರಾಗದಲ್ಲಿ ಕರ್ನಾಟಕ ರೀತಿಯಿಂದ ನೋಡೋದಾದ್ರೆ ಜೋಗಳಕ್ಕೆ ಯಾರು ಯೋಚನೆ ಮಾಡಲ್ಲ. ಅಂದ್ರೆ ಏನೋ ರೂಲ್ಸ್ನ ಬ್ರೇಕ್ ಮಾಡ್ಬಿಟ್ಟು ಏನೋ ದೊಡ್ಡವರಾಗ್ತೀವಿ ಅನ್ನೋದು ಬೇಡ, ಆಬ್ವಿಯಸ್ಲಿ ಅದಲ್ಲ ಪಾಯಿಂಟ್. ಬಟ್ ಒಂದ್ ವೇಳೆ ಈ ರೀತಿಯಿಂದ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ರೂಲ್ಸ್ ಇದೆ, ಅದು ಏನಕ್ಕಿದೆ ಅನ್ನೋದು ಗೊತ್ತಿಲ್ಲದೆ ಪೂರಾ ಕಟ್ಬಿದ್ದನ್ನು ಅವಾಯ್ಡ್ ಮಾಡೋದೇನು, ಅಷ್ಟು ಎಕ್ಸ್ಟ್ರೀಮ್ಗೆ ಹೋಗೋದು ಬೇಡ ಅಂತ ನಂದು ಅಭಿಪ್ರಾಯ ಅಷ್ಟೇ, ಅದೇನು ಇದಲ್ಲ. ಅಂದರೆ ಅದೊಂಥರ ಇಂಟ್ರೆಸ್ಟಿಂಗ್. ಸೊ ರಾಗ ಯಾವ ಕಾಲದಲ್ಲಿ ಹಾಡಬೇಕು, ದಿನದಲ್ಲಿ ಅಥವಾ ಯಾವ ಸೀಸನಲ್ಲಿ ಹಾಡಬೇಕು, ಆ ಸೀಸನಲ್ಲಿ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅಭಿಪ್ರಾಯ ಇರ್ಬೋದು ಅಂತ ನಂದು ಅನಿಸಿಕೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್. ಅದು ಅಹಿರ್ ಭೈರವ ಬೆಳಿಗ್ಗೆ ಹಾಡೋ ರಾಗ ಅಂತ. ಬಟ್ ಈಗ ಸಂಜೆ ಯಾವುದೋ ಒಂದು ದೇವನಾಮ ಹಾಡ್ತಾ ಇದ್ದೀನಿ ಆ ರಾಗದಲ್ಲಿ ಅಂದರೆ ಅದನ್ನು ಸ್ವಲ್ಪ ವಿಸ್ತಾರ ಮಾಡಬೇಕು ಆ ಭಾವನೆನ ಅಂತಂದರೆ, ಅಂದರೆ ಅಹಿರ್ ಭೈರವ್ ಈ ಕಾಲದಲ್ಲಿ ಹಾಡ್ಬೋದು ಅನ್ನೋದು ಒಂದು ವಿಚಾರ. ಇನ್ನೊಂದು ಆ್ಯಂಗಲ್ ಅಹಿರ್ ಭೈರವ್ ಅನ್ನೋ ರಾಗ ನಮಗೆ ಈ ಕೈಂಡ್ ಆಫ್ ಎಮೋಷನ್ಸ್ ಎವೋಕ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಆ ಕೈಂಡ್ ಆಫ್ ಎಮೋಷನ್ಸ್ ಎವೋಕ್ ಮಾಡ್ತಾ ಇದ್ರೆ, ನಾನು ಸಪೋಸ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ದಟ್ ಎಮೋಷನ್ ಇನ್ ಸೇ ಈವ್ನಿಂಗ್, ಅದನ್ನ ಜನರಲಿ ಹಾಡಿರಲ್ಲ ಕಚೇರಿಲಿ. ಸೊ ಅದು ನಾವು ಯೂಸ್ ಟು ಆಗಿ ಅದು ಹಾಡಿದ್ರೆ ಬೇಡ ಅನ್ಸೋದು ಬೇರೆ. ಬಟ್ ನಾವು ಓಪನ್ ಮೈಂಡಿಂದ ಕೇಳಿದಾಗ ಅದು ನಮ್ಮ ಮನ್ಸಿಗೆ ತಾಕೋದಾದ್ರೆ ವೈ ಶುಡ್ ಬಿ ಕ್ಲೋಸ್ ದಟ್ ಡೋರ್ ಆಫ್ ಪಾಸಿಬಿಲಿಟಿ ಅನ್ನೋದು ತುಂಬ ಇದೆ. ಅದು ಒಂದು ಬಗ್ಗೆ. ಬಟ್ ಎಟ್ ದ ಸೇಮ್ ಟೈಮ್ ಐ ವುಡ್ ಬಿ ಹ್ಯಾಪಿ ಟು ಬಿ ರಾಂಗ್ ಇನ್ ದ ಸೆನ್ಸ್ ದಟ್ ಓಕೆ, ಈ ಟೈಮಲ್ಲಿ ಹಾಡಿದ್ರೆ ಇದಕ್ಕೆ ಏನು ಎಫೆಕ್ಟ್ ಇದೆ, ಆ ಎಫೆಕ್ಟ್ ಈ ಟೈಮಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಏನಾದ್ರು ಕನ್ವಿನ್ಸಿಂಗ್ ಆಗಿ ಏನಾದ್ರು ಬಂತಂದರೆ ನೋಡೋಣ. ಬಟ್ ಆ್ಯಸ್ ಆಫ್ ನೋ ಆ ಥರ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇನ್ನೊಂದು ನಂಗೆ ತುಂಬ ಏನಂದರೆ ಗೊತ್ತಿಲ್ಲ ಹೇಳೋದು ಇಲ್ಲ, ಬಟ್ ನೋಡೋಣ, ಸಿಂಧು ಭೈರವಿ ರಾಗ ಕೊನೆಗೆ ಹಾಡಬೇಕು ಅಂತ ಇದೆ.
ಅದು ಹಾಡಿ ಹಾಡಿ ಅದು ಹೆಂಗೆ ಇದೆ ಅಂದ್ರೆ ಅದು ಕೇಳಿದ್ರೆ ಇನ್ನು ಕಚೇರಿ ಮುಗೀತು ಅನ್ನೋ ಫೀಲ್ ಬರೋದ್ರೆ ವಿ ಹ್ಯಾವ್ ಗಾಟನ್ ಯೂಸ್ ಟು. ಓಕೆ. ಬಟ್ ಏನಾಗುತ್ತೆ, ಈಗ ನನ್ನ ಕಾರ್ಯಕ್ರಮದ ಮಧ್ಯದಲ್ಲಿ ಯಾವುದೋ ಒಂದು ಹನುಮಂತ ದೇವ್ರದ್ದು ಹಾಡಿದೆ. ಆ ಹಾಡು ತುಂಬಾ ಅದ್ಭುತವಾಗಿ ಸಿಂಧು ಭೈರವಿಗೆ ಸೂಟ್ ಆಗುತ್ತೆ. ಸಿಂಧು ಭೈರವಿಲಿ ಅದು ಹಾಡ್ಬೇಕಂದ್ರೆ ಈ ಈ ರೀತಿ ಚೌಕಟ್ಟು ಇರೋದ್ರಿಂದ ಅದನ್ನ ಸಿಂಧು ಭೈರವಿ ಇಟ್ ಈಸ್ ಅವಾಯ್ಡೆಡ್. ಒಂದು ವೇಳೆ ಸಿಂಧು ಭೈರವಿಲಿ ಇದ್ರೆ ನೀವು ದೇವ್ರದೆಲ್ಲ ಹಾಡಿ ತಾರತಮ್ಯನೆಲ್ಲ ಪಕ್ಕಕ್ಕಿಟ್ಟು ಹನುಮಂತ ದೇವ್ರದೇ ಇದ್ರು ಕೊನೆಗೆ ಹಾಡ್ಬೇಕು ಅದನ್ನ ಅನ್ನೋ ತರ ಇದೆ ಈಗ. ಸೊ ಅದು ಗೊತ್ತಿಲ್ಲ, ಅದೇ ತಿಳ್ಕೊಬೇಕು. ಓಕೆ, ಸಿಂಧು ಭೈರವಿ ಯಾಕೆ ಕೊನೆಗೆ ಹಾಡೋದು? ಸುಮ್ಮನೆ ವಾಡಿಕೆನಾ ಅಥವಾ ಅದಕ್ಕೇನಾದ್ರು ಬೇರೆ ಏನಾದ್ರು ರೀಸನ್ಸ್ ಇದೆಯಾ? ಸ್ಪಿರಿಚುವಲಿ ಆಗಲಿ ಗೊತ್ತಿಲ್ಲ, ನೋಡ್ಬೇಕು. ಕುತೂಹಲ ಇದೆ. ಬಟ್ ಏನಂದ್ರೆ ಒಂದ್ ವೇಳೆ ಏನಾದ್ರು ಪಾಸಿಬಿಲಿಟೀಸ್ ಇದ್ರೆ ಸುಮ್ಮನೆ ಡೋರ್ ಮುಚ್ಚೋದು ಬೇಡ. ಈ ಜೋಗ್ ಒಂದು ಲೆಸನ್ ಅದರಲ್ಲಿ ನಂಗಂತೂ. ಸೊ ಸಿಂಧು ಭೈರವಿದು ತುಂಬಾ ಇದೆ. ಅದು ಒಂದು ರೀತಿ, ಸಿಂಧು ಭೈರವಿ ಹಾಡಿದ್ರೆ ಕಾರ್ಯಕ್ರಮ ಮುಗೀತು ಅನ್ನೋ ರೀತಿ ಒಂದಾದ್ರೆ, ಕಾರ್ಯಕ್ರಮ ಮುಗಿಬೇಕು ಅಂದ್ರೆ ಸಿಂಧು ಭೈರವಿನೇ ಹಾಡ್ಬೇಕು ಅನ್ನೋದು ಇನ್ನೊಂದು ರೀತಿ. ಅಯ್ಯಪ್ಪ ಹಂಗೆ ಅನ್ಕೊಂಡು ನಂಗೆ ಕೊನೆ ಎಷ್ಟೊಂದ್ಸಲ ಅಕ್ಷಯಂ ಕರ್ಮಸ್ಮಿನ್ ಪರೇ ಸ್ವರ್ಪಿತಂ ಹಾಡಿ ಮುಗಿಸ್ಬೇಕು ಅಂತ ಇರುತ್ತೆ. ಬಟ್ ಒಂದ್ ಕಡೆ ಈಗ ಕೇಳೋರಲ್ಲಿ ಯಾರು ತುಂಬಾ ಸಂಗೀತದ ಇದ್ರಲ್ಲಿ ಬಂದವರು ಸಿಂಧು ಭೈರವಿನೇ ಹಾಡ್ಲಿಲ್ಲ ಒಂಥರ ಆಗತ್ತಾ ಅಂತ ಎಲ್ಲ ಒಂದ್ ಕಡೆ. ಬಟ್ ಫ್ರಮ್ ದ ಅದರ್ ಪಾಯಿಂಟ್ ಆಫ್ ವ್ಯೂ, ನಾವಿಲ್ಲಿ ಕೂತಿರೋದು ರಾಗಾಲಾಪನೆ ಅನ್ನೋದು ಇಟ್ಸ್ ಜಸ್ಟ್ ಎ ವೆಹಿಕಲ್ ಫಾರ್ ದಾಸರ ಪದಗಳು. ನಮಗೆ ಮುಖ್ಯ ದಾಸರ ಪದಗಳು, ಅದರ ತತ್ವ, ಅದರಲ್ಲಿ ಬಂದಿರೋ ತಾರತಮ್ಯ. ಹಿಂಗೆ ಚಿಕ್ಕ ದೇವತೆನ ಹಿಂಗೆ ಹಾಡ್ಕೊಂಡು ದೇವ್ರದ್ದು ಹಾಡಿ ಮಂಗಳ ಹಾಡು ಮುಗಿಸೋದು. ಆ ಮಂಗಳ ನಿಮ್ಗೆ ಮಧ್ಯಮಾವತಿ ರಾಗದಲ್ಲಾದ್ರೂ ಆಗ್ಬೋದು, ಅಥವಾ ಮಂಗಳ ಅನ್ನೋ ವಿಷಯ ಹೇಳೋ ದೇವರ ನಾಮ ಯಾವ್ದಾದ್ರು ರಾಗದಲ್ಲಿ ಹಾಡಿದ್ರು ಆಗ್ಬೋದು. ಈ ತರ ಆಗ್ಬೋದಲ್ವಾ? ಅಂದ್ರೆ ಒಂದು ಕಚೇರಿ, ಒಂದು ಸಂಗೀತ ಕಾರ್ಯಕ್ರಮ ಅನ್ನೋದು ಇಟ್ ಓಪನ್ ಸೋ ಮಚ್ ಪಾಸಿಬಿಲಿಟೀಸ್. ಒಂದೊಂದು ಕಚೇರಿ ಒಂದೊಂದು ರೀತಿ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಆಗ್ಬೋದು. ಇದೆಲ್ಲ ವಿಷಯಗಳಿದೆ. ಎಲ್ಲೂ ಏನೋ ಚೇಂಜ್ ಮಾಡ್ಬಿಡೋಣ, ರೆವಲ್ಯೂಷನ್ ಅಂತ ಏನಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಈ ವಿಚಾರ ಬಿಟ್ರೆ ನಂಗೊಬ್ಬನಿಗೆ ಅಲ್ಲ, ಬೇರೆಯವರು ಯೋಚನೆ ಮಾಡ್ಬೋದು ಥ್ರೂ ದಿಸ್ ಅನ್ನೋದು. Very true. Like we are open to the any answers. It may be wrong, may be right. So next thing, you have all crossed your BSc, MS. I'm just related to that point. But ನಾವು ಯಾವ್ದಾದ್ರು ಎಕ್ಸಾಮ್ಗೆ ಹೋಗ್ತಿರ್ಬೇಕಾದ್ರೆ ವಿಲ್ ಜಸ್ಟ್ ವಿಜುವಲೈಸ್ ಏನು ಆನ್ಸರ್ಸ್ ಬರೀಬೇಕು ಆ ಥರ ಈ ಥರ ಅಂತ. ಸೊ ಡು ಯು ವಿಜುವಲೈಸ್ ಮ್ಯೂಸಿಕಲ್ ನೋಟ್ಸ್ ಆರ್ ರಾಗ? ವಿಜುವಲೈಸ್ ಲೈಕ್ ಈ ಸಾಂಗ್ ಈ ಟೋನಲ್ಲಿ ಬಂದರೆ ಹೆಂಗೆ ಅಂತ. ಅದು ವಿಜುವಲೈಸ್ ಅನ್ನೋದು ಇಂಟ್ರೆಸ್ಟಿಂಗ್. ಅಂದರೆ ವಿಜುವಲ್ ಅನ್ನೋದು ನಾವು ಕಣ್ಣಿನ ಇದಕ್ಕೆ ಇದು ಮಾಡ್ತೀವಿ, ಬಟ್ ಸ್ವರಗಳನ್ನೋದು ಆಲ್ಮೋಸ್ಟ್ ನೋಡ್ತೀವಿ ಅನ್ನೋಂಗೆ ಕ್ಲಾರಿಟಿ ಇರುತ್ತೆ. ಈಗ ಒಂದು ಹಾಡು ಕೇಳಿದ್ರೆ ಅಫ್ಕೋರ್ಸ್ ದಟ್ ಈಸ್ ಪಾರ್ಟ್ ಆಫ್ ಸ್ಟ್ರಗಲ್ ದಟ್ ವೆಂಟ್ ಟು ಇನ್ ಸಮ್ವೇರ್ ಅರೌಂಡ್ PUC. ಯಾವ ಹಾಡು ಕೇಳಿದ್ರು, ವೆಸ್ಟರ್ನ್ ಇರಲಿ, ಇಂಡಿಯನ್ ಇರಲಿ, ರೇಡಿಯೋ ಇರಲಿ, ದಾಸರ ಪದಗಳಿರಲಿ, ಯಾವ್ದು ಕೇಳಿದ್ರು ಇದೇನು ಸ್ವರ, ಮ್ಯೂಸಿಕ್ ಬಂದರೆ ಇದೇನು ಸ್ವರ, ಏನು ಸ್ವರ ನಡೀತಾ ಇದೆ ಅನ್ನೋದು. ಸೊ ಅದು ಪಿಚ್ಚಿ ಏರಿಳಿತ ಏನೇ ನಡೀತಾ ಇರಲಿ ಯಾವುದೇ ಹಾಡಲ್ಲಿ, ಇದು ಈ ಸ್ವರ ಇಲ್ಲಿ ಕೂಡುತ್ತೆ ಅನ್ನೋದು ಅದು ಟಕ್ ಅಂತ ಬರುತ್ತೆ. ಸೊ ಅದು ಬಂದಿದ್ದು ನೋಡಿದ್ರೆ ಎಷ್ಟು ಕ್ಲಿಯರಾಗಿ ನೋಡ್ತೀವೋ ಅಷ್ಟೇ ಕ್ಲಿಯರಾಗೆ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಅದನ್ನ ನೋಡ್ತೀವಿ ಅಂತಾನೆ ಅನ್ಬೋದು ಅನ್ಸುತ್ತೆ, ದೋ ನಾಟ್ ಇನ್ ವಿಜುವಲ್ ಸೆನ್ಸ್. ಇನ್ ದಟ್ ಸೆನ್ಸ್ ಎಸ್, ವಿಜುವಲೈಸ್ ಆಗುತ್ತೆ. ಸೊ ರೆಕಾರ್ಡಿಂಗ್ ಕಿಂತ ಮುಂಚೆ ಆರ್ ವೆನ್ ಯು ಆರ್ ಕಂಪೋಸಿಂಗ್ ಯು ವಿಜುವಲೈಸ್ ದ ಸಾಂಗ್ಸ್. ಇನ್ ದಟ್ ಸೆನ್ಸ್ ಎಸ್, ಹಿಂಗೆ ಬರಬೇಕು, ಈ ಥರ ಇರಬೇಕು, ಅದು ಸೌಂಡ್ ಫುಲ್ಲು ಡೀಟೈಲ್ ಇರುತ್ತೆ. ಎಷ್ಟೊಂದು ಸಲ, ಕೆಲವು ಸಲ ವಿಲ್ ಬಿಲ್ಡ್ ಇಟ್ ಔಟ್, ವರ್ಕ್ ಇಟ್ ಔಟ್, ಕೆಲವು ಸಲ ಇರುತ್ತೆ ಬಳಿ ಬಳಿರೆ ನಾರಸಿಂಹ ಅದರದ್ದು ಹಿಂಗೆ ಇಂಪ್ಯಾಕ್ಟ್ ಇರಬೇಕು ಅನ್ನೋದಿಷ್ಟೇ ಕಲ್ಪನೆ, ಅದೊಂದೇ ವಿಜುವಲೈಸೇಷನ್. ಅದು ಹೆಂಗೆ ಅಚೀವ್ ಮಾಡ್ತೀವಿ, ಅದಕ್ಕೋಸ್ಕರ ಏನೇನು ಒದ್ದಾಡ್ತೀವಿ ಅನ್ನೋದು ಇಟ್ಸ್ ಕಂಪ್ಲೀಟ್ಲಿ ಇಟ್ಸ್ ಓನ್ ಸ್ಟೋರಿ. ಲೈನ್ ಬಂದ ತಕ್ಷಣ ಬೀಟ್ ಬರುತ್ತೆ, ಬಳಿ ಬಳಿ. ಅದಾದ್ಮೇಲೆ ನಮ್ಮ ತಮ್ಮ, ಇಫ್ ಯು ಹ್ಯಾವ್ ಸೀನ್ ದಟ್ ವಿಡಿಯೋ, ಅವನ್ ಹೀಲ್ ಟೇಕ್ ದಟ್ ಸಾಂಗ್ ಅಂಡ್ ಹೀಲ್ ವಿಜುವಲೈಸ್ ಇಟ್. ನಂಗೆ ಕೇಳುವಾಗ ಏನಿಸ್ತದೆ, ನೋಡಕ್ಕೆ ನರಸಿಂಹದೇವರು
ಏನೇನ್ ರೀತಿ ಮಾಡ್ಬೋದು ಅನ್ನೋದು ವಿಜುವಲೈಸ್ ಇನ್ ದಟ್ ಸೆನ್ಸ್. ದಿಸ್ ಇಸ್ ಅ ನ್ಯೂ ಸೆಗ್ಮೆಂಟ್. ಇದ್ರ ಹೆಸರು ಸಿಂಪಲ್ ವಿತ್ ಸರ್ವೋತ್ತಮ್ ಅಂತ. ಓಕೆ, ಸೊ ಐ ಜಸ್ಟ್ ಆಸ್ಕ್ ಆರ್ ಕ್ವೆಶನ್ಸ್ ಆರ್ ಒನ್ ವರ್ಡ್ ಆನ್ಸರ್. ಸೊ ವಿಚ್ ಎವರ್ ಯು ಫೀಲ್, ಆಪ್ಟ್ ದಟ್ ಆರ್ ಗಿವ್ ಅನ್ ಆನ್ಸರ್ ಓಕೆ. if it is on. If you want to describe Daasoham journey in one word, how do you say it? ಗ್ರೇಟ್ಫುಲ್. Okay. Your suggestions to new artists who are mixing, rock music into divine music. ಒನ್ ವರ್ಡ್. Yeah. ಕೇರ್ಫುಲ್. Okay. Carnatic music or Hindustani music? ಹಿಂದೂಸ್ತಾನಿ. Okay. You have a humble voice. That is the reason your songs are getting more famous. Another thing is you're a trained artist, so you're getting more views. ಎರಡೂ ಅಲ್ಲ. ಇಟ್ಸ್ ಮೈ ಚಾಯ್ಸ್ ಆಫ್ ವಾಟ್ ಐ ಆಮ್ ಸಿಂಗಿಂಗ್. Okay. You don't use much auto tune or AI into your music, so your songs are growing. Second thing is you don't know to use it, but still you're somehow getting the views. AI, auto tune, etc., or no AI, no auto tune, etc. At the end of the day, whatever you are putting out, that output, is it doing what it is purpose? What its purpose? Okay. Yes. Next question is, would you like to spend a day in entire day in your programming room or whatever, the Oh, okay. what do you say, Recording recording space. space, or one day in kacheri, full day Recording space. Any recording? day. Oh, Okay. uh, this question I am adding at the last. Two things you have to be very careful. okay. One is your brother who will be designing entire visual effects and the thumbnail. Oh, okay. Second thing is you are rendering for the same song, or or so same stotra. What would you choose? ಅಯ್ಯೋ. ಅಯ್ಯೋ, ಚೂಸ್ ಮಾಡ್ಬೇಕಾ ಇದೆರಡರ Uh, ಮಧ್ಯೆ? ಓಕೆ, ಚೂಸ್ ಮಾಡೋದಾದ್ರೆ ಆ ಸಾಂಗ್ನೇ ಚೂಸ್ ಮಾಡ್ತೀನಿ, ಯಾಕಂದ್ರೆ ಆಡಿಯೋ ಗೈ ಮೋರ್. okay. Uh, one word for people um, who wants your music more on Amazon Music, or just listening than YouTube. Would you put all your songs there? YouTube ಅಲ್ಲಿ ಇರೋದು ಎಲ್ಲಾನು ಕೂಡ is it coming soon on music channel ಅಂತ? ಒನ್ ವರ್ಡ್ ಅಲ್ವಾ? ಹಾ. ಇವೆಂಚುಯಲಿ. One final question. How fresh or how good was this podcast experience for you? That's what I was about to tell, so I was saving it for answer as this question. Okay. ಒಂದು ಇದು ಹೊಸ ರೀತಿ. Yes. ನಮ್ಮಿದ್ರಲ್ಲೇ ನಾನು ಕಾಣಿಸ್ಕೊಳಕ್ಕೆ ಹಂಗಷ್ಟು ಇದಾಗಲ್ಲ. ಸೊ ಪ್ರಶ್ನೆ ಇತ್ತು, ನಾನು ಕಾಣಿಸ್ಕೋಬೇಕು ಸ್ಕ್ರೀನ್ ಮೇಲೆ, ಅದು ನನ್ನ ಬಗ್ಗೆ ನಾನು ಹೇಳೋ ಪರಿಸ್ಥಿತಿ ಬರುತ್ತಾ, ಏನು ಹೇಳೋದಿರುತ್ತೆ ಎಲ್ಲ ಇತ್ತು. ಬಟ್ ಫೋಕಸ್ ವಾಸ್ ಆನ್ ರೈಟ್ ಥಿಂಗ್ಸ್. Yeah. ಆ್ಯಂಡ್ ಪ್ರಶ್ನೆಗಳನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮಗೆ ಮತ್ತು ನಿಮ್ಮ ಟೀಮ್ಗೆ ಥ್ಯಾಂಕ್ ಯು ಹೇಳ್ತೀನಿ, ಕಂಗ್ರಾಟ್ಸು ಹೇಳ್ತೀನಿ. Yeah. ದಟ್ ಯು ಆರ್ ಏಬಲ್ ಟು ಕಮ್ ಅಪ್ ವಿತ್ ಸೋ ಮೆನಿ ವೆರೈಟಿ ಆಫ್ ಕ್ವಶನ್ಸ್. ನಾನೇನಾದರೂ ಒಬ್ಬ ಮ್ಯೂಸಿಕ್ ಪರ್ಸನ್ನ ಇಂಟರ್ವ್ಯೂ ಮಾಡೋಕ್ಕಂತ ಏನಾದ್ರು ಡಿಸೈಡ್ ಆಗಿದ್ರೆ, ಐ ಆಮ್ ನಾಟ್ ಶೂರ್ ಇಫ್ ಐ ವುಡ್ ಹ್ಯಾವ್ ಕಮ್ ಅಪ್ ವಿತ್ ಕ್ವಶನ್ಸ್ ಆರ್ ಥಿಂಗ್ಸ್ ಟು ಆಸ್ಕ್ ಲೈಕ್ ದಿಸ್. ಸೊ ವೆರಿ ಹ್ಯಾಪಿ ಆ್ಯಕ್ಚುಲಿ, ಥ್ಯಾಂಕ್ ಯು. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅದು ಗುಡ್ ಅನ್ನೋದು ತುಂಬ ಜಾನ್ರಿಕ್ ವರ್ಡ್, ಬಟ್ ಐ ಥಿಂಕ್ ಯು ಗೆಟ್ ವಾಟ್ ಐ ಆಮ್ ಟ್ರೈಂಗ್ ಟು ಮೀನ್. ತುಂಬ Yes. ಖುಷಿ ಆಯಿತು. ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಆಮೇಲೆ ಇದು ದಾಸೋಹಂ ಅಂತಲ್ಲ, ಒಟ್ಟಾರೆ ಹಾಡುಗಳ ಬಗ್ಗೆ ಇನ್ನೂ ಹೆಚ್ಚು ಕುತೂಹಲ, ಇನ್ನೂ ಹೆಚ್ಚು ಕಾತರದಿಂದ ಕಾಯುವಲ್ಲೂ ರಿಸಲ್ಟ್ ಆಗುತ್ತೆ ಅಂತ ಐ ಹೋಪ್. ಅದಾಗತ್ತೆ, ಅದು ದೇವ್ರು ಮಾಡ್ತಾನೆ, ಅದೇನು ಹೇಳೋದಕ್ಕಿಲ್ಲ. ಇಲ್ಲಿವರೆಗೂ ಅದ ಸ್ವಾಮಿಗಳು ಗುರುಗಳ ಆಶೀರ್ವಾದದಿಂದ ಆಗಿದೆ, ಅದು ಮುಂದೆನೂ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನನಗೆ ಮೇಯ್ನ್ ಖುಷಿಯಾಗಿತ್ತು
ಇದು ಪಾಡ್ಕಾಸ್ಟ್ ಕಾನ್ಸೆಪ್ಟ್. Yeah. ಮಾಧುರಲ್ಲಿ ಎಷ್ಟು ಟೈಪ್ ಆಫ್ ಪರ್ಸನಾಲಿಟೀಸ್ ಇದೆ, ಎಷ್ಟು ಟೈಪ್ ವಿಷಯಗಳಿದೆ, ಅದು ಪಾಡ್ಕಾಸ್ಟ್ ಫಾರ್ಮ್ ಅಲ್ಲಿ ಬಂದಿಲ್ಲ ಅನ್ಸುತ್ತಲ್ವಾ, ಯಾವುದೂ ಇಲ್ಲ. ಬಂದಿಲ್ಲ. ಸೊ you have the early more advantage also. Yeah. And of course it is challenge also. Yeah. But I can see you are enjoying it. So way to go, way to go. I am actually waiting. ಯಾರ್ಯಾರನ್ನ ಕರೆಸ್ತೀರಾ, ಎಂತೆಂಥ ಮಾನ್ಯರಿದ್ದಾರೆ, ಅವ್ರನ್ನ ಯಾವ ರೀತಿ ವೈಬಲ್ಲಿ ನೀವು ನಡೆಸ್ಕೋತೀರಾ, ಯಾವ ರೀತಿ ಪ್ರಶ್ನೆಗಳು ಹಾಕ್ತೀರಾ ನೋಡೋಣ. ಹೌ, ಯಾವ ರೀತಿ you will create your own space, your own kind of podcast. How different will it be from the regular pravachana that happens? Yes. Which is like enough for us, but at the same time this also, Mhm. like everything has its own place. Yes. What is your place? What are you creating? ಅನ್ನೋ ಕುತೂಹಲ ಇದೆ. Definitely. I look forward. Yeah, like this is one of the greatest strengths. These Yeah. words are more than enough. Okay, thanks for joining us. Thank you. Like entire Mother Devasa team is very thankful to you. Like as I said earlier, there is a abundant team which is working behind this. Correct. So I'm just on camera. Elru parvagi kuda thanks a lot. And thank you. Thank you for you and your team, everyone. Thank you. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.